ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಅನಂತಶಾಹಿ ಬಾಲಾಜಿ ಮಂದಿರದಲ್ಲಿ ರಜಪೂತ್ ಸಮಾಜದ ವತಿಯಿಂದ ವೈಕುಂಠ ಏಕಾದಶಿ. ಕೆಕೆಆರ್ಡಿಬಿ ವಿರುದ್ಧ ಕೋಣ ಮೆರವಣಿಗೆ ಮಾಡಿ ವಿನೂತನ ಪ್ರತಿಭಟನೆ. ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ಶ್ರೀ ವಿದ್ಯಾಧರ್ ಗುರುಜಿ 111ನೆಯ ಜಯಂತ್ಯೋತ್ಸವ. ಸೂಗೂರ್ ಕೆ ಗ್ರಾಮದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವಜೀವನ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರ. 1 ತಿಂಗಳಲ್ಲಿ ಕೋಲಿ, ಕಬ್ಬಲಿಗ ಪರ್ಯಾಯ ಪದಗಳನ್ನು ಕೇಂದ್ರಕ್ಕೆ ಕಳಿಸುತ್ತೇವೆ. ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್. ಈಗ ವಾರ್ತೆಗಳ ವಿವರ. ವೈಕುಂಠ ಏಕಾದಶಿ ಪ್ರಯುಕ್ತ ನಗರದ ಅನಂತಶಾಹಿ ಬಾಲಾಜಿ ಮಂದಿರದಲ್ಲಿ ರಜಪೂತ್ ಸಮಾಜದ ವತಿಯಿಂದ ವೈಕುಂಠ ಏಕಾದಶಿ ಆಚರಿಸಲಾಯಿತು. ಕಲಬುರಗಿ ನಗರದ ಶಹಬಜಾರ್ ಖಡ್ಗಪುರನಲ್ಲಿರುವ ಅನಂತಶಾಹಿ ಬಾಲಾಜಿ ಮಂದಿರದಲ್ಲಿ ರಜಪೂತ್ ಸಮಾಜದ ಮಹಿಳಾ ಮಂಡಳದ ಮುಖ್ಯಸ್ಥೆ ಅನಿತಾ ಸದ್ದಿವಾಲ್ ಅವರ ನೇತೃತ್ವದಲ್ಲಿ ಮಂತ್ರ ಪಠಣೆ, ಭಜನೆ, ಕೀರ್ತನೆ, ಹೋಮ ಹವನ ಮಾಡಿ ವೈಕುಂಠ ಏಕಾದಶಿ ಆಚರಿಸಲಾಯಿತು. ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬಂದ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಭಕ್ತಿಗೆ ಪಾತ್ರರಾದರು. ವೈಕುಂಠ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನ. ಈ ದಿನ ವಿಷ್ಣುವಿನ ದರ್ಶನದಿಂದ ಪುನರ್ಜನ್ಮದಿಂದ ಮುಕ್ತಿ, ಪಾಪಗಳ ನಿವಾರಣೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. 33 ಕೋಟಿ ದೇವತೆಗಳ ಅನುಗ್ರಹವೂ ದೊರೆಯುತ್ತದೆ. ಉಪವಾಸ, ವಿಷ್ಣು ಸಹಸ್ರನಾಮ ಜಪ ಹಾಗೂ ತುಳಸಿ ಮಾಲೆ ಅರ್ಪಣೆ ಮಾಡಿ ಭಕ್ತಿಗೆ ಪಾತ್ರರಾದರು. ವೈಕುಂಠ ಏಕಾದಶಿಯ ಆಚರಣೆಯಲ್ಲಿ ಉಪವಾಸ ವ್ರತವು ಅತ್ಯಂತ ಪ್ರಮುಖವಾಗಿದೆ. ಈ ದಿನ ರಜೋ ಆಹಾರ ಮತ್ತು ತಮೋ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ ಮತ್ತು ಮದ್ಯಪಾನವನ್ನು ಸೇವಿಸಬಾರದು. ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥಗಳನ್ನು ಸೇವಿಸುವುದಕ್ಕೆ ನಿಷೇಧವಿದೆ. ರೋಗಿಗಳು, ವೃದ್ಧರು ಮತ್ತು ಅಶಕ್ತರು ಮಾತ್ರ ಅವಲಕ್ಕಿಯಿಂದ ತಯಾರಿಸಿದ ಆಹಾರವನ್ನು ಸೇವಿಸಬಹುದು. ಉಪವಾಸ ಮಾಡುವಾಗ ಒಳ್ಳೆಯ ಮಾತುಗಳನ್ನು ಆಡಿಕೊಳ್ಳಬೇಕು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿರಬೇಕು. ನಂತರ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಜಪಿಸುತ್ತಾರೆ. ಮನೆಯಲ್ಲಿ ತುಪ್ಪದ ದೀಪನ್ನು ಹಚ್ಚಿ ಭಗವಾನ್ ವಿಷ್ಣುವಿಗೆ ತುಳಸಿ ಮಾಲೆ ಹಾಗೂ ತುಳಸಿ ಅರ್ಚನೆ ಮಾಡುವುದು ಇಂದಿನ ವಿಶೇಷ. ವಿಷ್ಣು ಸಹಸ್ರನಾಮ ಮತ್ತು ಶ್ರೀಮನ್ ನಾರಾಯಣ ಅಷ್ಟೋತ್ತರಗಳನ್ನು ಪಠಿಸಿ ದೇವರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. आज श्री अनंत शयन बालाजी मंदिर खटगरपुरा शाह बाजार में हमारा ये राजपूत समाज का यहाँ पे एक बड़ा मंदिर है, जो पुराना तल से बहुत पुराना मंदिर है, 100 साल से भी ज़्यादा हो चुका है। यहाँ पे हम लोग सारे मिलके हर त्योहार बहुत धूम से करते हैं। आज वैकुंठ एकादशी है। वैकुंठ एकादशी यानी आपको पता है कि जिसको पुत्र नहीं रहता, जिसकी जो भक्ति रहती है, जिसको जो चाहिए, भगवान के वैकुंठ के पूरे धाम खुलते हैं। और जो कहते हैं कि आज उपवास करता है, वो करता है तो वैकुंठ को जाता है बोल के कहते हैं। और वैकुंठ एकादशी एक ऐसा त्योहार है, अनंत शयन बालाजी मंदिर वैकुंठ के नाम पे जाने जाते हैं। हम सारे मिलके यहाँ पे इस
त्योहार को इतने धूम से करते हैं और महाप्रसाद बनाते हैं हम सारे महिला मंडल मिलके। और यहाँ पे महाप्रसाद बना के कल भी द्वादशी का एक कार्यक्रम करते हैं जो आज उपवास का देते हैं, कल फलार कल भी होता है। सभी गुलबर्गा वासियों से विनती है कि यहाँ पर आके दर्शन करें और महाप्रसाद ग्रहण करें। मैं अनीता सदीवाल, राजपूत महिला मंडल। इधर क्या क्या प्रोग्राम हो गया? सवेरे से यहाँ पे होम हुआ है और अभिषेक हुआ है और उसके बाद में अभी पूजा हो गई है। अभी यहाँ पे शस्त्र नाम पढ़ा जाएगा, विष्णु सहस्त्र नाम पढ़ा जाएगा। ऐसा पूरा दिन कुछ ना कुछ पूजा चलते रहती है, भजन है, कीर्तन वगैरह सब दिन भर चलता है, रात के 11 बजे तक चलता है। कल शाम तक चलेगा क्योंकि कल भी द्वादशी का कार्यक्रम होता है, कल भी महाप्रसाद होता है। वेंकटरमण गोविंदा, लक्ष्मी रमण गोविंदा। आज हर साल की तरह इस साल भी हमारे शेषगण अनंत सेन बालाजी मंदिर में वैकुंठ एकादशी का उत्सव किया जा रहा है। वैकुंठ द्वार का दर्शन ले लेना, इस दर्शन का सभी लोग इस दर्शन का पुण्य प्राप्त करें। इस तरह हमारे सभी समाज के लोग ये उत्साह के लिए दिन रात अपनी सेवा किए हैं, इसलिए उनको भगवान ऐसी आगे उनकी ताकत और उनकी अभिवृद्धि होने के मैं उनसे कामना करता हूँ। कल्याण अद्भुत गात्राय कामितार्थप्रदायने ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ಮಂಗಲಂ. ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ಖಡ್ಗರ್ಪುರ ಶಾಬಜಾರ್ದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಆರಾಧನೆ ಮಾಡಲಾಗಿದೆ. ಆದ್ದರಿಂದ ಎಲ್ಲ ಸದ್ಭಕ್ತರು ಬಂದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಎಲ್ಲ ಸದ್ಭಕ್ತರು ಬಂದು ಈ ಸದುಪಯೋಗ ಪಡ್ಕೋಬೇಕಾಗಿ ವಿನಂತಿ. ಬೆಳಗ್ಗೆಯಿಂದ ಪ್ರತಿಷ್ಠಾಪನೆಯಿಂದ ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತಗಳಿಂದ ಅಭಿಷೇಕ ಮತ್ತು ಅಲಂಕಾರ, ಬೆಣ್ಣೆ ಮತ್ತು ಡ್ರೈ ಫ್ರೂಟ್ಸ್ ಇಂದ ಭಗವಂತನಿಗೆ ಅಲಂಕಾರ ಮಾಡಿದ್ದು. ಹಾಗೆ ವೈಕುಂಠ ದ್ವಾರವು ನಿನ್ನ ರಾತ್ರಿಯಿಂದಲೇ ಎಲ್ಲ ನಮ್ಮ ಮಹಿಳಾ ಮಂಡಳ ವತಿಯಿಂದ ಎಲ್ಲಾ ರೀತಿ ಸಹಕಾರ ಮಾಡಿ ಎಲ್ಲಾ ಪ್ರತಿಯೊಂದು ಅಲಂಕಾರದ ರೀತಿ ಈ ರೀತಿ ಮಾಡಲಾಗಿದೆ. कांताय कल्याण निधये निधयेतिनां श्री वेंकट निवासाय श्रीनिवासाय मंगलम्. लक्ष्मी सविभ्रमालोक सुभ्रूविभ्रम चक्षुषे चक्षुषे सर्वलोकानां वेंकटेशाय मंगलम्. श्री वेंकटाद्रि शृंगाग्र मंगलाभरणाग्रये मंगलानां निवासाय श्रीनिवासाय मंगलम्. सर्वावयव सौंदर्य संपदा सर्वचेतसां सदा सम्मोहनायास्तु वेंकटेशाय मंगलम्. नित्याय निरवध्याय सत्यानंद चिदात्मने सर्वान्तरात्मने श्रीमद् वेंकटेशाय मंगलम्. स्वतः सर्वविदे सर्वशक्तये सर्वशेषिने सुलभाय सुशीलाय वेंकटेशाय मंगलम्. परस्मै ब्रह्मणे पूर्णकामाय परमात्मने प्रयुञ्जे परतत्त्वाय वेंकटेशाय मंगलम्. आकालतत्त्वमशान्तमात्मनामनुपश्यताम् अतृप्त्यमृतरूपाय वेंकटेशाय मंगलम्. प्रायस्वचरणौ पुंसां शरण्यत्वेन पाणिना कृपया दिशते श्रीमद् वेंकटेशाय मंगलम्. दयामृततरङ्गिण्यास्तरङ्गैरिव शीतलै अपाङ्गै सिञ्चते विश्वं वेंकटेशाय मंगलम्. स्रग्भूषाम्बरहेतीनां सुषमावहमूर्तये सर्वाद्दिशमनायास्तु वेंकटेशाय मंगलम्. श्रीवैकुण्ठविरक्ताय स्वामि पुष्करिणीतटे रमया रममाणाय वेंकटेशाय मंगलम्. श्रीमत्सुन्दरजामातृमुनिमानसवासिने सर्वलोकनिवासाय श्रीनिवासाय मंगलम्. मङ्गलाशासनपरैर्मदाचार्य पुरोगमै सर्वैश्च पूर्वैराचार्य सत्कृतायास्तु मंगलम्. ಕೆಕೆಆರ್ಡಿಬಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಕೋಣದ ಮೆರವಣಿಗೆ ಮಾಡಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಭಗತ್ ಸಿಂಗ್ ಜಿಂದಾಬಾದ್.
ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಹೋರಾಟಗಾರರು ನಗರದ ಎಸ್ವಿಪಿ ವೃತ್ತದಿಂದ ಕೆಕೆಆರ್ಡಿಬಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಥರ್ಡ್ ಪಾರ್ಟಿ ವರದಿ ಇಲ್ಲದೆ ಹಣ ಬಿಡುಗಡೆ ಮಾಡಿರುವುದಾಗಿ ಆರೋಪಿಸಿದ ಹೋರಾಟಗಾರರು ಹಗರಣ ಕುರಿತು ತನಿಖೆ ನಡೆಸಿದ ರಾಜ್ಯ ಸರ್ಕಾರ ಕೋಣ ರೀತಿ ವರ್ತಿಸುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಇವತ್ತು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದಾವ. ಆ ತಾಂಡವ ಸಂಬಂಧಪಟ್ಟಂತೆ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆದ್ರೆ ಇವತ್ತು ಜನಪ್ರತಿನಿಧಿಗಳು ಏನು ಸರ್ಕಾರಿ ಅಧಿಕಾರಿಗಳ ಪರವಾಗಿ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಅದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟದ ಕಗ್ಗೊಲೆ ಮಾಡಲಿಕ್ಕೆ ಹೊರಟಿರುವಂತ ಭ್ರಷ್ಟ ರಾಜಕಾರಣಿಗಳಿಗೆ ಇವತ್ತು ಧಿಕ್ಕಾರವನ್ನ ಕೂಗ್ತಾ ಇದ್ದೀವಿ. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ಮಂಡಳಿಗೆ ಬರ್ತಾ ಇದೆ. ಆ ಮಂಡಳಿಯ ದುಡ್ಡನ್ನ ಕೊಳ್ಳೆ ಹೊಡೆಯುವಂತ ಕುತಂತ್ರವನ್ನ ಈ ಭಾಗದ ಜನಪ್ರತಿನಿಧಿಗಳು, ಈ ಭಾಗದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆಗೇಡಿನ ಸಂಗತಿ. ಇಡೀ ಮಂಡಳಿಯ ದುಡ್ಡನ್ನ ಕೊಳ್ಳೆ ಹೊಡೆದು ತಮ್ಮ ಮನೆಗಾಲ ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತಾ ಸರ್ಕಾರ ಇವತ್ತು ಏನು ಈ ಕೋಣ ಯಾವ ರೀತಿ ಇದೆ ಆ ಕೋಣದ ತರ ಇವತ್ತು ಈ ರಾಜ್ಯ ಸರ್ಕಾರ ಇದೆ. ಯಾವ ರೀತಿ ಇವತ್ತು ಇಷ್ಟೆಲ್ಲಾ ಜನರು ಚೀರಿದಾಡಿದ್ರು ಕೂಡ ಈ ಕೋಣಕ್ಕೇನು ಸಂಬಂಧ ಇಲ್ವೋ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಕೋಣದ ಚರ್ಮವನ್ನು ಒದಗಿಸುವಂತ ಭ್ರಷ್ಟ ಸರ್ಕಾರ ಆಗಿದೆ. ಈ ಸರ್ಕಾರದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಪರವಾಗಿ ಇವತ್ತು ಪೊಲೀಸ್ ಇಲಾಖೆಯವರು ಏನು ಕೆಲಸ ಮಾಡ್ತಾ ಇದಾರ ಇದನ್ನು ಇವತ್ತು ನಾವು ಬಹಿರಂಗವಾಗಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ಶ್ರೀ ವಿದ್ಯಾಧರ ಗುರುಜಿಯವರ 111ನೆಯ ಜಯಂತ್ಯೋತ್ಸವ ಆಚರಿಸಲಾಯಿತು. ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾವ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ಶ್ರೀ ವಿದ್ಯಾಧರ ಗುರುಜಿ ಅವರ 111ನೆಯ ಜಯಂತ್ಯೋತ್ಸವ ಸಮಾರಂಭಕ್ಕೆ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ರೈತ ಮುಖಂಡ ದಯಾನಂದ್ ಪಾಟೀಲ್ ಹಾಗೂ ಗಣ್ಯರು ವಿದ್ಯಾಧರ ಗುರುಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ವಿದ್ಯಾಧರ ಗುರುಜಿ ಅವರ ಹೋರಾಟ ಹೆಜ್ಜೆ ಗುರುತಿನ ಚಿತ್ರಗಳನ್ನು ಪ್ರದರ್ಶನೆ ಮಾಡಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಿಮೋಶಿ ಹಾಗೂ ಪತ್ರಕರ್ತ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಎಡ್ರಾಮಿ, ರೈತ ಮುಖಂಡ ದಯಾನಂದ್ ಪಾಟೀಲ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ದಯಾನಂದ್ ಅಕ್ಸರ್ ಮಾತನಾಡಿದರು. ಬದುಕಿಗೆ ಸಾರ್ಥಕತೆಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಅವರು. ಗುರುಜಿ ಕುಟುಂಬದ ನನ್ನ ಆತ್ಮೀಯ ಬಂಧುಗಳೇ, ಅವರ ಅಭಿಮಾನಿಗಳೇ, ವಿಶೇಷವಾಗಿ ಹಿಂದಿಯ ಬಗ್ಗೆ ಹೆಚ್ಚಿನ ಅಭಿಮಾನ ಇದ್ದಂತ ಅನೇಕ ಮಾನ್ಯರೇ ಮತ್ತು ಬಂಧುಗಳೇ, ಗುರೂಜಿ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. ಅವರು ಈ ಭಾಗದ ಅತ್ಯಂತ ಹಿರಿಯ ನಾಯಕರು. ಯಾಕಂದ್ರೆ ನಾನು ಕಂಡಿದ್ದು ಅವ್ರಿಗಿಂತ ಮತ್ತಿನವ್ರಿಗೆ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಬಹುಶಃ ನಮ್ಮ ಇನಾಮದಾರ್ ಸಾಹೇಬರು ಕೂಡ ಹೆಚ್ಚು ಕಡಿಮೆ ಅದೇ ವಯಸ್ಸಲ್ಲಿ ಇರ್ಬೋದು ಅಂತದೊಂದು ನನಗನ್ಸುತ್ತೆ. ಸಮಕಾಲೀನರು ಅಂತದೊಂದು ಹೇಳ್ಬೋದು. ಅವ್ರು ಆಗಾಗ ನನ್ನ ಜೊತೆಗೆ ವಿಮೋಚನಾ ಸಂದರ್ಭದಲ್ಲಿ ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಅವ್ರು ಮಾತಾಡ ನಿಮ್ಮ ತಂದೆಯವರು ನಾವೆಲ್ಲ ಒಂದೇ ಟೈಮಿಗೆ ಅಸೆಂಬ್ಲಿಗೆ ಸೇರಿದ್ದೇವ್ರಿ, ಅಸೆಂಬ್ಲಿಗೆ ಹೋಗಿದ್ದೇವೆ ಅಂತ ಮಾತನ್ನ ಹೇಳಿದ್ರು 1962. ನಾವು ಹೇಳಬೇಕಾಗತ್ತೆ, ವಿದ್ಯಾಧರ ಗುರೂಜಿ ಅವರು ಅವ್ರ ಜೊತೆಗೆ ಅವರು ಜೀವನ ಪರ್ಯಂತ ಇದ್ದಂಥವರು ಮಹಾನ್ ಇನ್ನೊಬ್ಬರು ವ್ಯಕ್ತಿ ಅಂತಂದ್ರೆ ವೆಂಕಟರೆಡ್ಡಿ ಮುದ್ದಾಳ್ ಅಂತ ನಾನು ಹೇಳ್ಬೇಕಾಗುತ್ತೆ. ಅವ್ರು ಯಾವತ್ತೂ ಸಾರಿ ನಾನು ಕ್ಷಮಿಸ್ಬೇಕು. ಅವ್ರ ತಂದೆಯವರು ವಿಶ್ವನಾಥ್ ರೆಡ್ಡಿ ಮುದ್ದಾಳ್ ಅವರು ಯಾವತ್ತೂ ಅವರು ಜೊತೆಗಿರೋರು. ಮತ್ತು ಬಹುಶಃ ಅವರ ರಾಜಕೀಯ ಜೀವನದಲ್ಲಿ ಕೂಡ, ಯಾಕಂದ್ರೆ ಗುರ್ಮಿಟ್ಕಲ್ ಯಾದಗಿರಿ ಒಂದೇ ಒಂದು ಹಿಂದೆ ಒಂದೇ ತಾಲೂಕ ಕೂಡ ಆಗಿತ್ತು. ಹೀಗಾಗಿ ಜೊತೆಗೆ ಬೆಳೆದಿದ್ದವ್ರೆ. ಆದ್ರೆ ಇವರು ಸಾಕಷ್ಟು ಸೀನಿಯರ್ ಅಂತೂ ಕೂಡ ಹೇಳ್ತಾ ಇದ್ರು. ಒಂದು ಮಾತು ಇವತ್ತು ಬಹಳ ಘಂಟಾಘೋಷವಾಗಿ ಹೇಳ್ಬೇಕಾಗುತ್ತೆ. ನಮ್ಮ ಭಾಗದಲ್ಲಿ ಹಿಂದಿಯ ಬಗ್ಗೆ ಯಾರೇ ಇಲ್ಲಿ ಇದಾರಪ್ಪ ಅಂತಂದ್ರೆ ಅದರ ಭೀಷ್ಮ ಪಿತಾಮಹ ಮತ್ತಾರು ಅಲ್ಲ, ಅದು ವಿದ್ಯಾಧರ ಗುರೂಜಿ ಅವರು ಅಂತ ಹೇಳಬೇಕು. ನಾವ್ಯಾರು ವಿಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಲಾಹೋರ್ಗೆ ಹೋಗಿ 1938ರಲ್ಲಿ ಬಹುಶಃ ಬಹಳ ಜನ ನಮ್ಮ ತಿವಾರಿ ಸರ್ ಅವರು ಕೂಡ ಬಹುಶಃ ಧಾರವಾಡಕ್ಕೆ ಹೋಗಿ
ಅವ್ರ ಪೋಸ್ಟ್ ಗ್ರಾಜುಯೇಷನ್ ಡಾಕ್ಟರೇಟ್ ಎಲ್ಲ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಡಿದ್ರು. ಅದಕ್ಕಿಂತ ಒಂದ್ಸಲ ಸೀನಿಯರ್ ವ್ಯಕ್ತಿಗಳು ಹಿಂದೆ ಪೂನಾಕ್ಕೆ ಹೋಗ್ತಿದ್ರು, ಕೆಲವರು ಹೈದರಾಬಾದ್ ಹೋಗಿ ಕಲಿತಿದ್ರು, ಅಥವಾ ನಾವೆಲ್ಲ ಇಲ್ಲೇ ಸುತ್ತಮುತ್ತಲು ನಾವು ಇದ್ದವರು. ಲಾಹೋರ್ಗೆ ಹೋಗಿ 38ರಲ್ಲಿ ಹೋಗಿ 42ರವರೆಗೆ ಹಿಂದಿ ಬಗ್ಗೆ ಪೋಸ್ಟ್ ಗ್ರಾಜುಯೇಷನ್ ಇತ್ಯಾದಿ ಕಲಿತಾರಂತಂದ್ರೆ ಆ ಪ್ರಮಾಣದ ಆ ಎತ್ತರದ ವ್ಯಕ್ತಿ ಮತ್ತೆ ಯಾರು ಅಲ್ಲ, ಗುರೂಜಿಯವರು ಅಂತ ನಾವು ಹೇಳಬೇಕಾಗುತ್ತೆ. ಮತ್ತು ಇನ್ನೊಂದು ಮಾತು, ಬಹುಶಃ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಅತ್ಯಂತ ಅಭಿಮಾನಿ ವ್ಯಕ್ತಿ ನಮ್ಮ ಭಾಗದಲ್ಲಿ ಯಾರು ಇದ್ದಾರೆ ಅಂತಂದ್ರೆ ಅದು ವಿದ್ಯಾಧರ ರಾವ್ ಗುರೂಜಿ ಅಂತ ನಾನು ಹೇಳಬೇಕಾಗುತ್ತೆ. ಅವ್ರದ್ದು ಏನಾರೇ ಅವ್ರ ಜನ್ಮದಿನಾಚರಣೆ ಇರಲಿ, ಅದು ಮತ್ತೇನಾರೇ ಇರಲಿ, ಆ ಆಚರಣೆ ಮಾಡೋದ್ರೊಳಗೆ ಅವ್ರ ಮುಂಚೂಣಿಯಲ್ಲಿದ್ದರು. ಅನೇಕ ಅವರ ದಿನಾಚರಣೆ ಸಂದರ್ಭದಲ್ಲಿ ಅನೇಕ ರಾಷ್ಟ್ರೀಯ ನಾಯಕರಿರಲಿ, ರಾಜ್ಯದ ನಾಯಕರಿರಲಿ, ಅವ್ರನ್ನ ಕರೆಸಿ ಆ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು ನಾವು ಭಾಳ ಹತ್ತಿರದಿಂದ ನಾವು ನೋಡಿದ್ದೇವೆ. 1946ರಲ್ಲಿ ಅವರು ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಇದ್ದರು. ವಿಚಾರ ಮಾಡಿದ್ರು, ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಖಂಡಿತ ಅವರು ಸ್ವಾತಂತ್ರ್ಯ ಯೋಧರು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ವಿಮೋಚನಾ ದಿನಾಚರಣೆ ಸಂದರ್ಭದಲ್ಲಿ, ಯಾಕಂದ್ರೆ ನಮಗೂ ಅವರಿಗೂ ಹೆಚ್ಚಿಗೆ ಒಂದು ಸ್ವಲ್ಪ ನೇರವಾಗಿ ಸಂಪರ್ಕ ಬಂದಿದ್ದು ವಿಮೋಚನಾ ದಿನಾಚರಣೆ ಆ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಅನೇಕ ಬಾರಿ ಇಲ್ಲಿ ಅವರ ನೇತೃತ್ವದಲ್ಲಿ ಅನೇಕ ಸ್ವಾತಂತ್ರ್ಯ ಯೋಧರನ್ನು ಕರೆದು ನಾವು ಮೀಟಿಂಗನ್ನು ಮಾಡಿದ್ದೇವೆ. ಹೀಗಾಗಿ ಅವ್ರು ಬಹಳ ಅಂದರೆ ಒಂದು ಮಾತ್ರ ಹೇಳಬೇಕಾಗುತ್ತೆ, ಶಿಸ್ತಿನ ಸಿಪಾಯಿ ಅಷ್ಟೇ ಅನ್ನೋದನ್ನ ಅಂದ್ರೆ ನೇರ್ ನುಡಿ ಅಲ್ಲದೆ ಸಮಯ ಪ್ರಜ್ಞೆ ಇದ್ದಂಥವ್ರು. ನಮ್ಮ ಜಾಧವ್ ಸರ್ ಅವ್ರು ಚೆನ್ನಾಗಿ ಹೇಳಿದ್ರು. ಸ್ವಲ್ಪ ನಾವು ಆ ಸೆಕ್ಷನಿಗೆ ಬರೋರಲ್ಲ, ಯಾಕಂದ್ರೆ ನಮ್ಗೆ ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ, ಕ್ಷಮಿಸ್ಬೇಕು. ಏನಾರು ಒಂದು ಟೈಮ್ ಹೇಳಿದ್ರೆ ಆ ಟೈಮಿಗೆ ಹೋಗೋ ಜನ ಅಲ್ಲ ಅಂತ ನಾನು ಘಂಟಾಘೋಷವಾಗಿ, ಯಾಕಂದ್ರೆ ಸಮ ಲೈಫ್ ಎಸ್ ಬಿಕಮ್ ಆ ಥರ ಆಗಿದೆ ಅಂತ ಹೇಳಬೇಕಾಗುತ್ತೆ. ಆದರೆ ಅವರು ಸಮಯ ಪ್ರಜ್ಞೆ ಅಷ್ಟೇ ಅಲ್ಲ, ಒಂದು ಪದ್ಧತಿಗೆ ಅಂದ್ಕೊಂಡವರು. ಹಿಂದಿನ ಜನ ಎಲ್ಲರೂ ಯಾರೇ ಇರಲಿ ಸಿಸ್ಟಮ್ಗೆ ಅಂದ್ಕೊಂಡವರು, ಆ ಕಡೆ ಈ ಕಡೆ ಮತ್ತೆ ಯಾವುದೂ ಜಾರ್ ಬೀಳೋಂಥವ್ರ ವ್ಯಕ್ತಿ ಅಲ್ಲ. ಬಹಳ ಅಭಿಮಾನದಿಂದ ಏನೇ ಮಾಡಲಿ ಅಷ್ಟೇ ಶಿಸ್ತಿನಿಂದ ಮಾಡುವಂಥ ವ್ಯಕ್ತಿಗಳಂತ ನಂದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅನೇಕ ವಿಮೋಚನೆ ಅಂದರೆ ಆ್ಯಕ್ಚುಲಿ ನಡೆದಾಗ ಏನೇನು ಘಟನೆಗಳು ನಡೆದು ಏನೇನಾಯಿತು ಅಂತಂದು, ಯಾಕಂದ್ರೆ ಸ್ವಾತಂತ್ರ್ಯ ಯೋಧರ ಬಾಯಿನಿಂದ ನಾವು ಕೇಳಬೇಕಂತಂದ್ರೆ ನನಗೆ ಅವಕಾಶ ಸಿಕ್ಕಿತ್ತು. ಯಾಕಂದ್ರೆ ಇನಾಮದಾರ್ ಸಾಹೇಬ್ರು ಸಾಕಷ್ಟು ಹೇಳಿದ್ದಾರೆ. ನಮ್ಮ ಶಂಕರರಾವ್ ಪಾಟೀಲ್ ಅವರು ಏನು ಕಮಲಾಪುರಿನ ಶಾಸಕರಾಗಿದ್ದರು, ಅದಾದಮೇಲೆ ನಮ್ಮ ವೀರಣ್ಣ ತಿಮ್ಮಾಜಿಯವರು, ಅವರೆಲ್ಲ ಹೋರಾಟದಲ್ಲಿ, ಯಾಕಂದ್ರೆ ನಾವು 96ರಿಂದ ವಿಮೋಚನಾ ದಿನಾಚರಣೆಯನ್ನು ಧ್ವಜಾರೋಹಣ ಮಾಡಿ ನಮ್ಮ ರಾಮಚಂದ್ರ ವೀರಪ್ಪ ಅವರು ಮೊದಲನೇ ಬಾರಿ ನಾವು ಆಚರಣೆ ಮಾಡಿದಾಗ ಅವ್ರು ಬಂದು ಧ್ವಜಾರೋಹಣ ಅಂತಂದ್ರೆ ಅವ್ರು ಬರೀ ಒಬ್ರು ವ್ಯಕ್ತಿ ಆಗಿರ್ಲಿಲ್ಲ, ಅವರೊಬ್ರು ಶಕ್ತಿ ಆಗಿದ್ರು. ಯಾಕೆ ಅಂತಂದ್ರೆ ನಾವು ಬರೀ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಹೈದರಾಬಾದ್ ಕರ್ನಾಟಕದ ವಿಮೋಚನೆ ಕಾಲಕ್ಕೆ ಆ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ತಂತವರು ನಾವು ಬೇರೆಯವ್ರ ಹೆಸರಿತ್ತು. ಆದರೆ ಅದನ್ನ ತಳಹಂತದಲ್ಲಿ ಇದ್ದು ಆ ಕೆಲಸವನ್ನ ಮಾಡಿದಂಥ ಮುಂಚೂಣಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ವಿದ್ಯಾಧರ ಗುರೂಜಿಯವರು, ಸರ್ದಾರ್ ಶರಣಗೌಡ ಇನಾಮದಾರ್ ಅವರು, ಚನ್ನಬಸಪ್ಪ ಕುಡಿಗೇರಿ ಅವರು, ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು, ಅಪ್ಪಾರಾವ್ ಪಾಟೀಲ್ ಅವರು, ಇವರು ಬಹಳ ಅಲ್ಲಿ ಅಂದರೆ ತಳಹಂತದಲ್ಲಿದ್ದು ಆ ನಿಜಾಮನ ಸೈನಿಕರ ವಿರುದ್ಧ ಎದೆಸೆಟಿಸಿ ನಿಂತು ಹೋರಾಟವನ್ನು ಮಾಡಿದಂಥವ್ರು ಇವ್ರನ್ನ ನಾವು ಸ್ಮರಣೆ ಮಾಡದೆ ಹೋದರೆ, ಅವ್ರ ಉಪಕಾರವನ್ನು ನಾವು ಸ್ಮರಣೆ ಮಾಡದೆ ಹೋದರೆ ನಾವು ನಿಜವಾಗ್ಲೂ ನಾವು ಈ ದೇಶಕ್ಕೆ ಮತ್ತು ಅವರಿಗೆ ಮಾಡಿದಂಥ ಅಪಚಾರ ಅಂತ ಬಯಸ್ತೇವೆ. ಯಾಕೆಂತಂದರೆ ಈ ಜಯಂತಿ, ಈ ಸ್ವತಂತ್ರ ಯೋಧರ ಜಯಂತಿಯನ್ನು ಖುದ್ದು ಸರ್ಕಾರವಾಗಿ ಅಥವಾ ಜಿಲ್ಲಾಡಳಿತವಾಗಿ ನಿಂತು ಮಾಡಬೇಕಾಗಿತ್ತು ಈ ಕೆಲಸವನ್ನು. ಆದರೆ ಇವತ್ತು ಭಾಳ ನನಗೆ ಖೇದಕರ ಅನಿಸ್ತದೆ. ಯಾಕೆಂತಂದರೆ ಈ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆದ ನಂತರ ನಮ್ಮ ಅಸಲಿ ಕಿಚ್ಚುತನ ಏನಿತ್ತಲ್ಲ ಅದು ಒಂದಷ್ಟು ಕಡಿಮೆ ಆಗಿದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ನಾವು ಹಿಂದೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಅಂತ ಕರಿತಿದ್ದೆವು, ಹೈದರಾಬಾದ್ ಕರ್ನಾಟಕ ಮುಕ್ತಿ ದಿನಾಚರಣೆ ಅಂತ ಕರಿತಿದ್ವಿ, ಹೈದರಾಬಾದ್ ಕರ್ನಾಟಕ ಸ್ವತಂತ್ರ ದಿನಾಚರಣೆ ಅಂತ ಕರಿತಿದ್ವಿ. ಆದರೆ ಅದರ ಅಸಲಿಯತ್ ಇತ್ತಲ್ಲ, ಆ ಅಸಲಿಯತ್ ಎಲ್ಲೋ ಒಂದಿಷ್ಟು ಈ ರಸ, ಈ ಸ್ವಾದದ ರಸ, ಆ ಶಕ್ತಿಯ ರಸ ಮತ್ತು ನಮ್ಮ ಭಕ್ತಿಯ ರಸ ಅಲ್ಲೆಲ್ಲ ಒಂದಿಷ್ಟು ಕಡಿಮೆ ಆಗಿದೆ ಅಂತ ನನಗನ್ನಿಸ್ತದೆ. ಕಲ್ಯಾಣ ಕರ್ನಾಟಕ ಉತ್ಸವ ಅಂತಂದ ತಕ್ಷಣ ನಾವು ಹಬ್ಬ ಅಂತ ಅನ್ಕೋತೀವಿ. ಆದರೆ ಅದರ ಆ ಹೋರಾಟದ ಕಿಚ್ಚನ್ನು ಸ್ಮರಣೆ ಮಾಡಲಿಕ್ಕಾಗಿ ನಾವು ಆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಅಂತಿತ್ತಲ್ಲ, ಆ ಹೋರಾಟಕ್ಕೆ ಒಂದಿಷ್ಟು ಮೆರಗನ್ನ ಇವತ್ತು ನಾವು ಸ್ಮರಣೆಯನ್ನು ಕೊಡಬೇಕಾಗಿತ್ತು ಅಂತಂದರೆ ಅದ ಹೆಸರನ್ನು ಹಾಗೆ ಉಳಿಸ್ಬೇಕಾಗಿತ್ತು. ಆದರೆ ಕೆಲವೊಂದು ಬದಲಾದ ವ್ಯವಸ್ಥೆಗಳು, ಬದಲಾದ ಆಡಳಿತ ವ್ಯವಸ್ಥೆ,
ತಮ್ಮ ಅನುಕೂಲಕ್ಕೆ ತಕ್ಕಂತಿರೋ ಬದಲಾವಣೆಗಳನ್ನು ಮಾಡಿಕೊಂಡು ಅದೇನೋ ಸರಿ. ಆದರೆ ಅದಕ್ಕೂ ನಮಗೂ ತಕರಾರಿಲ್ಲ. ಆದರೆ ಮೂಲತಃ ಯೋಧರನ್ನು ನಾವು ಗೌರವಿಸಬೇಕು ಅಂತಂದರೆ ಬರೀ ಹೆಸರನ್ನ ಬದಲಾವಣೆ ಮಾಡಿದ್ರೆ ಸಾಧ್ಯ ಆಗಲ್ಲ. ಏನಾಗಬೇಕಾಗಿತ್ತು ಅಂತಂತಂದರೆ ಈ ಭಾಗದಲ್ಲಿ ಯಾವ ಸ್ವತಂತ್ರ ಹೋರಾಟಗಾರಿದ್ದಾರಲ್ಲ, ಗುರುಮಠಕಲ್ದಲ್ಲಾಗಲಿ ಅಥವಾ ಯಾದಗಿರಿಲಾಗಲಿ ಅಥವಾ ಇದು ಕರ್ಮಭೂಮಿ, ಅಂದರೆ ವಿದ್ಯಾಧರ ಗುರೂಜಿಯವರ ಕರ್ಮಭೂಮಿ ಅಂತಂದರೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತೇನು ನಾವು 371J ಅಂತೇನು ಕರಿತೀವಲ್ಲ, ಆ ವಿಶೇಷ ಸ್ಥಾನಮಾನವನ್ನು ತಂದುಕೊಡ್ಲಿಕ್ಕೆ ಕ್ರಾಂತಿ ನೆಲೆ ಅಂತಂದರೆ ಇದೇ ಜಾಗ. ಇಡೀ ಹೋರಾಟಕ್ಕೆ ನಾಂದಿ ಹಾಡಿದ್ದು ಇದೇ ಸ್ಥಳದಿಂದ. ವಿದ್ಯಾಧರ ಗುರೂಜಿಯವರು, ಮುದ್ನಾಳ್ ಅವರು, ವೈಜನಾಥ್ ಪಾಟೀಲ್ ಅವರು ಭಾಳ ಎಚ್ಚರಿಕೆಯಿಂದ ಇಲ್ಲಿ 2000 ಇಸ್ವಿರ್ಬೋದು ಅಂತ ನನಗನ್ನಿಸ್ತದೆ. 2000 ಇಸ್ವಿಯಲ್ಲಿ ಭಾಳ ಕ್ರಾಂತಿಕಾರಿ, ಅಂದರೆ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣ ಮಾಡುವ ಮೂಲಕ ಗದ್ದಾರವನ್ನು ಕಳಿಸಿದ್ರು ಅವರು. ವಿದ್ಯಾಧರ ಗುರೂಜಿಯವರು ಅಲ್ಲಿಂದ ಒಳಗಡೆಯಿಂದ ಬರಬೇಕಾದ್ರೆ ಭಾಳ ಸಣ್ಣ ಅವರು ಬರಬೇಕಾದ್ರೆ ದೋತ್ರ ನೇರ ಶರ್ಟ್ ಹಾಕೊಂಡು ಹೊರಟರು ಅಂತಂದರೆ ಅವರ ಹೆಜ್ಜೆಗಳು ಎಷ್ಟು ಮೆತ್ತಗಿರ್ತಿದ್ವು, ಅವರ ಮಾತುಗಳು ಅಷ್ಟೇ ಗಟ್ಟಿಯಾಗಿರ್ತಿದ್ವು ಅಂತ ಒಬ್ಬ ವ್ಯಕ್ತಿಯವರು ವಿದ್ಯಾಧರ ಗುರೂಜಿಯವ್ರನ್ನ. ವಿದ್ಯಾಧರ ಗುರೂಜಿಯವರೇ ನಿಂತು ಒಂದಷ್ಟು ಹೋರಾಟಗಳನ್ನು ರೂಪಿಸುವ ಹೊತ್ತಿನಲ್ಲಿ ಅವ್ರ ಜೊತೆ ಸಾಥ್ ಕೊಟ್ಟಂಥವ್ರು ಅಂತಂದರೆ ವೈಜನಾಥ್ ಪಾಟೀಲ್. ಅದರ ಪರಿಣಾಮನೇ ನಾವು ಏನಾಯಿತು ಅಂತಂದರೆ ಇವತ್ತು 371J, ಸಂವಿಧಾನ 371J ತಿದ್ದುಪಡಿ ಆಯಿತು. ಆ ತಿದ್ದುಪಡಿಯಾಗಿ ಇವತ್ತು ಸುಮಾರು ಲಕ್ಷಾಂತರ ಜನರು, ಹೆಚ್ಚು ಕಡಿಮೆ ಒಂದು 10 ವರ್ಷದಲ್ಲಿ ಒಂದು 25,000 ವಿದ್ಯಾರ್ಥಿಗಳಿಗೆ ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳು ಸಿಕ್ಕಿವೆ. ಸುಮಾರು ಒಂದು 5,000 to 10,000 ಜನರಿಗೆ ಎಂಪ್ಲಾಯ್ಮೆಂಟ್ಗಳು ಸಿಕ್ಕಿವೆ. ಅದೆಲ್ಲ ಯಾರ ಪುಣ್ಯ ಅಂತಂತಂದರೆ ಅದು ವಿದ್ಯಾಧರ ಗುರೂಜಿಯವರು, ವೈಜನಾಥ್ ಪಾಟೀಲ್ ಅವರು, ಚನ್ನಬಸಪ್ಪ ಕೊಡುಗೆಯವರು, ಅವ್ರ ಪುಣ್ಯ ಅಂತ ಹೇಳಕ್ಕೆ ನಾವು, ಈ ಇನಾಮದಾರ್ ಅವ್ರ ಪುಣ್ಯ ಅಂತ ಹೇಳಕ್ಕೆ ನಾವು ಉಪಕಾರ ಆಗಿದೆ. ಯಾಕೆಂತಂದರೆ ನಾವು ನಮಗೆ ಉಪಕಾರ ಮಾಡಿದವ್ರನ್ನ ಸ್ಮರಣೆ ಮಾಡಲಿಲ್ಲ ಅಂತಂದರೆ ದೇವರು ನಮ್ಮನ್ನು ಖಂಡಿತವಾಗ್ಲೂ ಕ್ಷಮಿಸಲ್ಲ. ಅವ್ರನ್ನ ನಾವು ಕ್ಷಮಿಸದೆ ಅವ್ರನ್ನ ನಾವು ಸ್ಮರಣೆ ಮಾಡಬೇಕು ಅಂತಂದರೆ ಸರ್ಕಾರ ಯಾವ ರೀತಿ ಅವ್ರ ಹೆಸರನ್ನ ಶಾಶ್ವತಗೊಳಿಸಬೇಕು ಅಂತಂದರೆ ಕಲಬುರಗಿಯಲ್ಲಿ ಒಂದು ಹೋರಾಟಗಾರರ, ಸ್ವತಂತ್ರ ಹೋರಾಟಗಾರರ ಒಂದು ಸ್ಮಾರಕವನ್ನು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡಬೇಕಾಗಿದ್ದು ಭಾಳ ಜರೂರಿ ಇತ್ತು. ಆದರೆ ಸ್ವತಂತ್ರ ಹೋರಾಟಗಾರ ಸ್ಮರಣೆಯಲ್ಲಿ ಒಂದು ಭವನ ಕಟ್ಟಲಿಕ್ಕೆ ನಾವು ಸುಮಾರು ಒಂದು 8-10 ವರ್ಷಗಳನ್ನು ತಗೊಂಡ್ವಿ ನಮ್ಮ ವ್ಯವಸ್ಥೆಯಲ್ಲಿ. ಅಂತಂದರೆ ನಾವು ಹೋರಾಟಗಾರನ, ನಮಗೆ ಸ್ವತಂತ್ರ ಕೊಟ್ಟವ್ರು ಇವತ್ತೇನಾದರೂ ನಾವು ಇಷ್ಟು ನಿಂತು ಮಾತಾಡ್ತೀವಿ ಅಂತಂತಂದರೆ, ಇವತ್ತು ನಾವು ಉಸಿರಾಡ್ತೀವಿ ಅಂತಂದರೆ ಅದು ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಗಾರರು ಕೊಟ್ಟಂಥ ಭಿಕ್ಷೆ ನಮಗದು. ಆ ಭಿಕ್ಷೆಯನ್ನು ನಾವು ಉಂಡು ಇವತ್ತು ನಿಂತು ಮಾತಾಡ್ತೀವಿ ಅಂತಂತಂದರೆ ಅವರಿಗೆ ನಾವು ಗೌರವ ಸಲ್ಲಿಸಬೇಕಂತಂದರೆ ಕಲಬುರಗಿಯಲ್ಲಿ ಒಂದು ಸ್ವತಂತ್ರ ಹೋರಾಟಗಾರರ ಸ್ಮಾರಕ ಆಗಬೇಕು. ಈ ಹಿಂದಿ ಪ್ರಚಾರ ಸಭಾದಲ್ಲಿಂದ ಸರ್ಕಾರ ಮುತುವರ್ಜಿ ವಹಿಸಿ ವಿದ್ಯಾಧರ ಗುರೂಜಿಯವರ ಒಂದು ಸ್ಮಾರಕ ಇಲ್ಲಾದರೂ ಮಾಡಲಿ, ಅಥವಾ ಗುರುಮಠಕಲ್ ಅವರ ಕ್ಷೇತ್ರದಲ್ಲಿ ಒಂದು ಗುರುಮಠಕಲ್ದಲ್ಲಾಗಿ ಒಂದು ಸ್ಮಾರಕವನ್ನು ಮಾಡಿದ್ರೆ ನಿಜವಾಗ್ಲೂ ವಿದ್ಯಾಧರ ಗುರೂಜಿಯವರಿಗೆ ಒಂದು ಗೌರವ ಸಲ್ಲಿಸಿದಂಗೆ ಆಗ್ತದೆ ಅಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ಚನ್ನಬಸಪ್ಪ ಕೊಡುಗೇರಿ ಅವರು ಮತ್ತು ಸಂತ ಶರಣಗೌಡ ಇನಾಮದಾರ್ ಅವರು ಕರ್ಮಭೂಮಿ ಸಹ ಇದೆ. ಅವರು ನಮ್ಮ ತಾಲೂಕಿನವರು, ಇಬ್ಬರು ಸರ್ವಶ್ರೇಷ್ಠ ಹೋರಾಟಗಾರರು, ಇಬ್ಬರು ನಮ್ಮ ಊರಿನವರು, ನಮ್ಮ ಪಕ್ಕದ ಊರಿನವರು ಅಂತ ಹೇಳ್ಕೊಳ್ಳಿ ನನಗೆ ನಿಜವಾಗ್ಲೂ ಗರ್ವ ಅನ್ನಿಸ್ತದೆ, ಹೆಮ್ಮೆ ಅನ್ನಿಸ್ತದೆ. ಅವರ ಹೆಸರಿನ ಸ್ಮಾರಕಗಳು ಜೇವರಿಗೆ ಅಥವಾ ಎಡ್ರಾಮಿಯಲ್ಲಿ ಸ್ಥಾಪನೆ ಮಾಡಿದ್ರೆ ಮಾತ್ರ ನಾವು ಅವರಿಗೆ ಗೌರವ ಸಲ್ಲಿಸಿದಂಗೆ ಆಗ್ತದೆ. ಅಂದರೆ ಸ್ವತಂತ್ರ ಯೋಧರನ್ನ ಈಗ ನಾವು ಈ ಬೆಣ್ಣೆತ್ತರಕ್ಕೆ ನಾವು ಅಪ್ಪಾರಾವ್ ಪಾಟೀಲ್ ಅಣೆಕಟ್ಟು ಅಂತ ನಾಮಕರಣ ಮಾಡುವಾಗ ಒಂದು ಗೌರವವನ್ನು ಸಲ್ಲಿಸಿದ್ರು. ಆದರೆ ಅದೇ ಥರದ ಹೋರಾಟ ಮಾಡಿದಂಥ ಅನೇಕ ಮಹಾತ್ಮರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇಲ್ಲ, ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೂ ಸಹ ಅವ್ರನ್ನ ನಾವು ಸ್ಮರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಂತಹ ಧೀಮಂತ ವ್ಯಕ್ತಿಗಳ, ಸ್ವತಂತ್ರ ಯೋಧರ ಹೆಸರುಗಳನ್ನು ಇರಿಸಿ ಅವರ ಸ್ಮಾರಕವನ್ನು ಮಾಡಿ ಅವರ ಹೋರಾಟ ಏನು ಮಾಡಿದ್ರಲ್ಲ, ಈ ಭಾಗಕ್ಕೆ ಸ್ವತಂತ್ರ ತಂದುಕೊಡುವ ನಿಟ್ಟಿನಲ್ಲಿ ಏನು ಪ್ರಯತ್ನಗಳನ್ನು ಮಾಡಿದ್ರು, ಅವರು ಹೇಗೆ ನಿಜಾಂ ಸೈನ್ಯದ ವಿರುದ್ಧ ಹೋರಾಟಗಳನ್ನು ಮಾಡಿದ್ರು ಅದನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಆಳುವ ಸರ್ಕಾರ ಆಗಲಿ ಅಥವಾ ವಿರೋಧ ಪಕ್ಷದವರಾಗಲಿ ಧ್ವನಿ ಎತ್ತಿ ಆ ನಿಟ್ಟಿನಲ್ಲಿ ಒಂದಿಷ್ಟು ಹೆಜ್ಜೆ ಇಟ್ಟರೆ ಈ ನಿಟ್ಟಿನಲ್ಲಿ ನಾವು ಗುರೂಜಿಯವರನ್ನಾಗಲಿ ಅಥವಾ ನಮ್ಮ ಭಾಗದ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬರೀ ನಾವು ಇವತ್ತು ವಿದ್ಯಾಧರ ಗುರೂಜಿಯವರ 111ನೇ ಜಯಂತಿ ಮಾಡಲಿಕ್ಕೆತ್ತೀವಿ ಅಂತ ಅನ್ನೋದನ್ನು ಇಷ್ಟಕ್ಕೆ ನಿಲ್ಲಿಸಬಾರ್ದು. ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಅರ್ಥಪೂರ್ಣವಾಗಬೇಕು. ಮುಂದಿನ ದಿನಮಾನಗಳಲ್ಲಿ ಈ ವಿದ್ಯಾಧರ ಗುರೂಜಿಯವರ ಮತ್ತು ಎಲ್ಲ ಸ್ವತಂತ್ರ ಹೋರಾಟಗಾರರ ನೆನಪು ಅಚ್ಚಳಿದೆ ಉಳಿಬೇಕು ನಮಗೂ ಅಂತಂತಂದರೆ ವಿದ್ಯಾಧರ ಗುರೂಜಿಯವರ ಒಂದನ್ನು ಒಡನಾಡಿ ತಾವೆಲ್ಲ ಸೇರಿರ್ತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯೂನಿವರ್ಸಿಟಿಯ
ನಿವೃತ್ತ ವೈಸ್ ಚಾನ್ಸಲರ್ ದಯಾನಂದ ಅಗಸರ್ ಅವರು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ವಹಿಸಿದ್ದಾರೆ. ಅದೇ ರೀತಿಯಾಗಿ ವಿದ್ಯಾಧರ ಗುರೂಜಿಯವರ ಪುತ್ರರಾದಂಥ ಅಶೋಕ್ ಗುರೂಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶಶೀಲ್ ಜಿ ನಮೋಶಿ ಅವರು ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಯಾವ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ ಫೌಜಿಯಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಪೊಲೀಸ್ ಕಮಿಷನರ್ ಶರಣಪ್ಪ ಡಗೆ ಅವ್ರನ್ನು ಕೂಡ ಬರ್ತೇವೆ ಅಂತ ಹೇಳಿರ್ತಕ್ಕಂಥದ್ದು. ನಾವೆಲ್ಲರನ್ನೂ ಸಂಪರ್ಕ ಮಾಡಿದ್ದೇವೆ. ಅತ್ಯಂತ ಪ್ರಮುಖವಾದಂಥ ಈ ಕಾರ್ಯಕ್ರಮವನ್ನು ತಾವೆಲ್ಲ ಬರಬೇಕು ಅಂತಕ್ಕಂಥದ್ದು. ಅವರು ಕೂಡ ಸಂಪೂರ್ಣವಾಗಿ ನಾವು ಬರೋಕ್ಕೆ ಇಚ್ಛೆ ಇದ್ದೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಗುರೂಜಿಯವರ ಒಂದು ಅತ್ಯಂತ ವಿಚಾರಗಳನ್ನ ಈ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸಾರ ಮಾಡಿರ್ತಕ್ಕಂಥದ್ದು. ತಾವೆಲ್ಲ ಇವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೀರಿ, ಬಹಳ ಸ್ವಾಗತವನ್ನು ಬಯಸ್ತಕ್ಕಂಥದ್ದು. ಹೀಗಾಗಿ ಯಾವಾಗ ವಿದ್ಯಾಧರ ಗುರೂಜಿಯವರು ಜೀವಂತಿರುವಾಗ ದೇಶ ಬ್ರಿಟಿಷರ್ನ ಈ ದೇಶದಿಂದ ಓಡಿಸುವ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅವರು ಜೀವವನ್ನು ಹೋದ ನಂತರ ಕೂಡ ತಮ್ಮ ಒಂದು ಯಾವ ಇದನ್ನ ಇವತ್ತು ಮುಡಿಪಿಟ್ಟು ಅವರ ಜೀವ ಹೋದ್ರೂ ಕೂಡ ಜೀವಂತವಾಗಿ ಇಟ್ಟಿರ್ತಕ್ಕಂಥ ಒಂದು ಹಿಂದಿ ಪ್ರಚಾರ ಸಭಾ ಆವರಣ ಇದಕ್ಕೆ ತನ್ನದೇ ಆದ ಒಂದು ವೈಶಿಷ್ಟ್ಯತೆ ಇದೆ, ತನ್ನದೇ ಆದಂಥ ಒಂದು ಇತಿಹಾಸ ಇದೆ, ತನ್ನದೇ ಆದಂಥ ಒಂದು ಕ್ರಾಂತಿಕಾರಿ ಭೂಮಿಯ ಭಾವನೆಗಳು ಕೂಡ ಈ ಮಣ್ಣಿಗೆ ಇದೆ. ಇವತ್ತು ಈ ಕರ್ನಾಟಕ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ಇವತ್ತಿಗೂ ನಾವು ಕಾಣ್ತಕ್ಕಂಥ ಕೆಲವು ಚಟುವಟಿಕೆಗಳನ್ನು ನಾವು ಗಮನಿಸಬೇಕಾಗ್ತದೆ. ಹಿಂದಿ ಭಾಷೆಯ ಪ್ರಸಾರ ಕುರಿತು ಚಟುವಟಿಕೆಗಳು, ಅದರ ಜೊತೆಗೆ ಈ ಭಾಗದ ಯುವಕ ಯುವತಿಯರ ಭವಿಷ್ಯಕ್ಕೆ ಪೂರಕವಾಗಿ ನಿಲ್ತಕ್ಕಂಥ ಕೆಲವು ಶೈಕ್ಷಣಿಕ ಚಟುವಟಿಕೆಗಳು, ಅದರ ಜೊತೆಗೆ ಇದೇ ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ಹಿರಿಯ ನಾಗರಿಕ ವೇದಿಕೆ ಕುರಿತು ಹಾಕಿಕೊಳ್ತಕ್ಕಂಥ ಕೆಲವು ಚಟುವಟಿಕೆಗಳು, ಈ ರೀತಿಯ ಒಂದು ವಿಶಿಷ್ಟ ಚಟುವಟಿಕೆಗಳನ್ನು ನಾವು ಹಿಂದಿ ಪ್ರಚಾರ ಸಭಾ ಆವರಣದಲ್ಲಿ ಕಂಡುಕೊಳ್ತೇವೆ. ಈ ಶತಮಾನದ ಸಂತರ ನುಡಿಗಳೊಂದಿಗೆ ಇಂದಿನ ಮಾತುಗಳನ್ನು ಪ್ರಾರಂಭ ಮಾಡೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ತಾವೆಲ್ಲರೂ ಗಮನಿಸಿರಬಹುದು, ವಿದ್ಯಾಧರ ಗುರೂಜಿಯವರ ಜೀವಮಾನದ ಕಾಲಘಟ್ಟದ ಹಲವು ಸಂಗತಿಗಳ ಒಂದು ಪ್ರದರ್ಶನವನ್ನು ಇಲ್ಲಿ ಮಾಡಲಾಗಿದೆ. ಶತಮಾನದ ಸಂತರಾದ ಸಿದ್ದೇಶ್ವರ ಪೂಜ್ಯರು ವಿದ್ಯಾಧರ ಗುರೂಜಿಯವರ 100ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದಾಗ ಅವರನ್ನು ಕುರಿತು ಅವರು ಬಹಳ ವಾಸ್ತವಿಕ ಸತ್ಯಗಳನ್ನು ನುಡಿಯುವುದರ ಜೊತೆಗೆ ಇವರನ್ನು ಈ ಸಂದರ್ಭದಲ್ಲಿ ಶುಭಾಶಯ ನೀಡುವುದು ಮತ್ತು ಅವರಿಗೆ ಸನ್ಮಾನ ಮಾಡುವುದು ನನ್ನ ಸುದೈವ ಅಂತಕ್ಕಂಥ ಮಾತುಗಳನ್ನು ಸಿದ್ದೇಶ್ವರ ಪೂಜ್ಯಗಳು ಹೇಳಿರುವುದನ್ನು ನಾವು ಗಮನಿಸ್ತೇವೆ. ಬಂಧುಗಳೇ, ಅಂದು ನಡೆದಂಥ ಘಟನೆ ಬಹಳ ಅವಿಸ್ಮರಣೀಯ. ಯಾವುದೇ ಒಬ್ಬ ಹಿರಿಯ ವ್ಯಕ್ತಿಗಳ, ಗಣಮಾನ್ಯ ವ್ಯಕ್ತಿಗಳ 100 ವರ್ಷಗಳ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕಾದರೆ ಹಲವಾರು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ನಾವು ಕಾಣ್ತೇವೆ. ವಿದ್ಯಾಧರ ಗುರೂಜಿಯವರ 100ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಇಂದಿಗೂ ಅವಿಸ್ಮರಣೀಯ. ಆ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಹಾಗೆ ಅವರ ವೇದಿಕೆಯ ಮೇಲೆ ತುಲಾಭಾರ ಕಾರ್ಯಕ್ರಮ ನಡೆಯುತ್ತೆ. ತುಲಾಭಾರ ಕಾರ್ಯಕ್ರಮದಲ್ಲಿ ಒಂದು ಕಡೆಗೆ ವಿದ್ಯಾಧರ ಗುರೂಜಿಯವರನ್ನು ಕೂಡಿಸಿದರೆ ಇನ್ನೊಂದು ಕಡೆಗೆ ಅವರ ತೂಕದಷ್ಟು, ವಿದ್ಯಾಧರ ಗುರೂಜಿಯವರ ತೂಕದಷ್ಟು ಮೈ ನೆವರೇರಿಸದಂಥ ಸ್ವಾತಂತ್ರ್ಯ ಸಂಗ್ರಾಮದ ಪುಸ್ತಕಗಳನ್ನು ಇಟ್ಟು ತೂಗಿ ಅವರಿಗೆ ಗೌರವವನ್ನು ಸಮರ್ಪಣೆಯನ್ನು ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡೋದು ಇಷ್ಟೇ, ವಿದ್ಯಾಧರ ಗುರೂಜಿಯವರಿಗೆ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಅವರು ರೂಪಿಸಿಕೊಳ್ತಾರೆ. ಪ್ರಾರಂಭಿಕ ಮಾತುಗಳಲ್ಲಿ ಉಪನ್ಯಾಸ ನೀಡಬೇಕಾದರೆ ಶ್ರೀ ನಾಮದೇವ್ ಜಾಧವ್ ಅವರು
ವಿದ್ಯಾಧರ್ ಹೇಗೆ ಆದರು ಅಂತಕ್ಕಂಥ ಮಾತುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದೊಂದು ಬಹಳ ರೋಚಕ ಸಂಗತಿ. ಅದಕ್ಕೆ ಮುಂದುವರೆದು ತಮ್ಮೊಂದಿಗೆ ಒಂದೆರಡು ಘಟನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ವಿದ್ಯಾಧರ್ ಗುರೂಜಿಯವರು ತರುಣಾವಸ್ಥೆ 14-15 ವರ್ಷದವರು ಇದ್ದಾಗ ಆರ್ಯ ಸಮಾಜದ ಪ್ರಮುಖರು ಗುರ್ಮಿಟ್ಕಲ್ಗೆ ಬರ್ತಾರೆ. ತಮ್ಮೆಲ್ಲರಿಗೆ ಗೊತ್ತಿದೆ, ಆರ್ಯ ಸಮಾಜದ ಗುರುಗಳು ಮಧ್ಯ ಭಾರತದ ಬಹಳ ಸ್ವಾಮೀಜಿಯವರು, ಮಹರ್ಷಿ ಸ್ವಾಮೀಜಿಯವರು ಗುರ್ಮಿಟ್ಕಲ್ಗೆ ಬಂದಾಗ ಅಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ವ್ಯಕ್ತಿ ಈ ಭಿಕ್ಷಪ್ಪ ಅಂತಕ್ಕಂಥ ಹೆಸರಿನ ಮಡಿವಾಳ ಸಮಾಜದ ತರುಣನನ್ನು ಕರೆದುಕೊಂಡು ಅವರಿಗೆ ಪರಿಚಯ ಮಾಡಿಸ್ತಾರೆ. ಇವರ ಹೆಸರು ಭಿಕ್ಷಪ್ಪ, ಮಡಿವಾಳ ಸಮಾಜದವರು, ಆದರೂ ಅಪ್ಪಟ ದೇಶಭಕ್ತರು, ಸ್ವಾತಂತ್ರ್ಯದ ಕನಸುಗಳನ್ನು ಹೊತ್ತಿದವರು ಅಂತಕ್ಕಂಥ ಪರಿಚಯವನ್ನು ಮಾಡಿದಾಗ ಆ ಅಪ್ಪಟ ದೇಶಾಭಿಮಾನಿಗಳಾದಂಥ ಸ್ವಾಮಿ ರಾಮಗಿರಿಜಿ ಅವರನ್ನು ಕುರಿತು ಹೇಳ್ತಾರೆ. ವೀರ ಸನ್ಯಾಸಿ ರಾಮಗಿರಿ ಗುರುಮಿಟ್ಕಲ್ಗೆ ಬಂದ ವಿಷಯ ಅವರಿಗೆ ತಿಳ್ಕೊಂಡ ಮೇಲೆ, ಹೆಸರು ಭಿಕ್ಷಪ್ಪ ಆದರೂ ಕೂಡ ಈತ ದೋಬಿ ಸಮಾಜದವರಲ್ಲ, ಕೇವಲ ಜನರ ಉಟ್ಟು ಬಿಟ್ಟಂತ ಬಟ್ಟೆಗಳನ್ನು ಮಲಿನ ಮಾಡ್ತಕ್ಕಂಥ ವ್ಯಕ್ತಿಯಲ್ಲ, ಮನಸ್ಸಿನ ಮಲಿನಗಳನ್ನು ಮಾಡುವಂತ ಬಹಳ ಪ್ರಖ್ಯಾತ ವ್ಯಕ್ತಿತ್ವ ಇವರು ಬೆಳೆಯಲಿದ್ದಾರೆ. ಇಂದಿನಿಂದ ಇವರು ಭಿಕ್ಷಪ್ಪ ಅಲ್ಲ, ಇವರು ಇಡೀ ಎಲ್ಲ ವ್ಯಕ್ತಿಗಳಿಗೆ ವಿದ್ಯೆಯನ್ನು ದಾನ ಮಾಡುವ ವಿದ್ಯಾಧರ ಅಂತಕ್ಕಂಥ ಹೆಸರನ್ನು ಕೊಟ್ಟು ಅವರಿಗೆ ಉಲ್ಲೇಖ ಮಾಡಿದಾಗ ಬಹುಶಃ 14-15 ವರ್ಷದ ತರುಣ ಭಿಕ್ಷಪ್ಪ ಒಂದು ಬಿರುಗಾಳಿಯ ರೂಪದಲ್ಲಿ ಎದ್ದು ನಿಲ್ತಾರೆ. ನಂತರದ ಕೆಲವೇ ದಿನಗಳಲ್ಲಿ ನಾನು ತಿಳಿದುಕೊಂಡ ಹಾಗೆ ಪ್ರಥಮವಾಗಿ ಗುರ್ಮಿಟ್ಕಲ್ನಿಂದ 100 ಜನರನ್ನು ಕರೆದುಕೊಂಡು ಯಾದಗಿರಿ ರೈಲ್ವೆ ನಿಲ್ದಾಣವರೆಗೂ ನಡ್ಕೊಂಡು ಬಂದು ಅಂದಿನ ದಿನ ಆ ರೈಲಿನಲ್ಲಿ ಸುಭಾಷ್ ಚಂದ್ರ ಬೋಸರು ಪ್ರಯಾಣ ಮಾಡ್ತಿರ್ತಾರೆ. ಅವರ ದರ್ಶನವನ್ನು ಪಡಿತಾರೆ. ಕೆಲವು ನಿಮಿಷಗಳ ಕಾಲ ಅವರಿಂದ ಪ್ರೇರಣೆ ಮಾತುಗಳನ್ನು ಆಡ್ತಾರೆ. ಅಂದಿನ ದಿನಗಳಲ್ಲಿ ರೂಪ ಪಡಿಕೆ ಏನು ಅಂತಕ್ಕಂಥ ವಿಚಾರಗಳಲ್ಲಿ ವ್ಯಕ್ತ ಆಗಿದೆ ಮತ್ತು ಈ ವಿಚಾರಗಳು ಸದ್ಯದ ಪರಿಸ್ಥಿತಿಗೆ ಬಹಳ ಬಹಳ ಪ್ರಸ್ತುತವಾಗಿವೆ. ಅವರವನೇ ಬೋಯೇಸು ಹಮ್ ಖಾಯಿ ಹಮ್ ಬೋಯಿಂಗೆ ತೋ ಅವ್ರು ಖಾಯಿಂಗೆ. ಯಾರೋ ಮಾಡಿರ್ತಕ್ಕಂಥ ಒಂದು ಫಲನ ಕೊಟ್ಟಿರ್ತಕ್ಕಂಥ ಫಲನ ನಾವು ತಿಂದಿದ್ದೇವೆ. ಈಗ ನಮಗೆ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ, ನಮ್ಮ ಭವಿಷ್ಯದ ನಾಗರಿಕರಿಗೆ, ಭವಿಷ್ಯದ ಜನತೆಗೆ ಕೊಡಬೇಕಾಗಿದೆ. ಅದಕ್ಕಾಗಿ ನಾವು ಮಾಡಲೇಬೇಕಾಗಿರ್ತಕ್ಕಂಥ ದಾಯಿತ್ವ ಕರ್ತವ್ಯಗಳು ಭಾಳ ಇವೆ. ಆ ನಿಟ್ಟಿನಲ್ಲಿ ದೇಶ ಕಟ್ಟೋದಾಗಲಿ, ಸಮಾಜ ಕಟ್ಟೋದಾಗಲಿ, ಕುಟುಂಬ ಕಟ್ಟೋದಾಗಲಿ ಇವೆಲ್ಲವೂ ಅದರಲ್ಲಿ ಅಡಕಾಗಿವೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ತಮ್ಮಗಳ ಸಹಾಯ ಸಹಕಾರ ಇದೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಕೊನೆಯಲ್ಲಿ ನಮ್ಮ ತಂದೆಯವರ ಒಂದು ಅತ್ಯಂತ ಪ್ರಿಯವಾದ ವಿಷಯ ಅಂತಂದರೆ, अपने प्राणों से राष्ट्र बड़ा होता है जब हम. ಈ ಸಂದರ್ಭದಲ್ಲಿ ನಾಮದೇವ್ ಜಾಧವ್, ಅಶೋಕ್ ಗುರುಜಿ ಹಾಗೂ ವಿದ್ಯಾಧರ್ ಗುರುಜಿ ಅಭಿಮಾನಿಗಳು, ಅನುಯಾಯಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಸೂಗೂರ್ ಕೆ ಗ್ರಾಮದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವಜೀವನ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರ. 1 ತಿಂಗಳಲ್ಲಿ ಕೋಲಿ ಕಬ್ಬಲಿಗ ಪರ್ಯಾಯ ಪದಗಳನ್ನು ಕೇಂದ್ರಕ್ಕೆ ಕಳಿಸುತ್ತೇವೆ. ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸೂಗೂರ್ಕೆ ಗ್ರಾಮದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ವೈಕುಂಠ ಏಕಾದಶಿ. ಇಂದು ನಾಡಿನೆಲ್ಲೆಡೆ ಏಕಾದಶಿ ಸಂಭ್ರಮ ಮನೆ ಮಾಡಿದ್ದು, ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸೂಗೂರ್ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಏಕಾದಶಿ ಪ್ರಯುಕ್ತ ವಿಶೇಷ ಅಲಂಕಾರ ಹಾಗೂ ಅಭಿಷೇಕ ಮಾಡಲಾಯಿತು. ನಂತರ ಹೋಮ ಹವನ ಮಂತ್ರ ಪಠಣ ಮಾಡಿ ಭಜನೆ ಕೀರ್ತನೆಯಲ್ಲಿ ಭಾಗವಹಿಸಿ ವೆಂಕಟೇಶ್ವರನ ಭಕ್ತಿಗೆ ಪಾತ್ರರಾದರು. ಇನ್ನು ಏಕಾದಶಿ ಪ್ರಯುಕ್ತ ನವಜೀವನ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ರಕ್ತದಾನ ಶಿಬಿರದಲ್ಲಿ ಇನ್ ಗುಲ್ಬರ್ಗಾ ವಾಹಿನಿಯ ಸಿಬ್ಬಂದಿಗಳು ಭಾಗವಹಿಸಿ ರಕ್ತದಾನ ಮಾಡಿ ರಕ್ತದ ಮಹತ್ವದ ಕುರಿತು ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶರಣು ಮೋದಿ ಮತ್ತು ಇನ್ನಿತರ ಗಣ್ಯರು ಮಾತನಾಡಿದರು. ಇವತ್ತು ಬಹಳ ಪವಿತ್ರವಾದ ದಿವಸ, ಇವತ್ತು ಏಕಾದಶಿ ದಿವಸ. ಇವತ್ತು ತಿರುಪತಿಗೆ ಯಾರು ಹೋಗ್ಲಿಕ್ಕಾಗಲ್ಲ, ಈ ಭಾಗದವ್ರು, ನಮ್ಮ ಭಾಗದವರು. ಈಗ ನಾವು ಕಲ್ಯಾಣ ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತೀವಿ. ತಿರುಪತಿಗೆ ಅಲ್ಲಿ ಯಾರಿಗೆ ದರ್ಶನ ಮಾಡ್ಲಿಕ್ಕಾಗಲ್ಲ ವೆಂಕಟೇಶ್ವರದು. ಇವತ್ತು 2ನೇ ತಿರುಪತಿ ಅಂತ ಇವತ್ತು ಹೆಸರುವಾಸಿಯಾಗಿ ಇವತ್ತು ನಮ್ಮ ಜಿಲ್ಲೆಯಿಂದ ಏನು ಊರಲ್ಲಿ ಇಂಥ ಒಂದು ಲಕ್ಷಾಂತರ ಭಕ್ತಿಗಳು ಸೇರಿ ಇವತ್ತು ಭಕ್ತಿಯಿಂದ ತಾವು ಶ್ರದ್ಧೆ ಮತ್ತು ಪೂಜೆ ಅರ್ಪಣೆ ಬಂದಾರ. ಅವ್ರಿಗೆ ನನ್ನ ಕಡೆಯಿಂದ ಇವತ್ತು ಏಕಾದಶಿ ನಿಮಿತ್ತ ಅವರಿಗೆ ಅಭಿನಂದನೆ ಮತ್ತು ಶುಭಾಶಯಗಳು ತಿಳಿಸುತ್ತಾ, ಇವತ್ತು ಆ ದೇವರ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರತಿ ವರ್ಷ ಏಕಾದಶಿ ದಿವಸ ತಿರುಪತಿ ಹೋಗೋ ಪ್ರಯತ್ನ ಮಾಡ್ತೇವೆ. ಆದರೂ ಕೂಡ ಆಗಿಲ್ಲ ಅಂದರೂ ಕೂಡ ಸೂರೇಶ್ವರ ಇವತ್ತು 2ನೇ ತಿರುಪತಿ ಅಂತ ಇವತ್ತು ಹೆಸರುವಾಸಿಯಾಗಿದೆ. ಇಲ್ಲಿ ಭಾಳ ಇವತ್ತು ನಮ್ಮ ಗುರುಗಳಾಗಿರ್ಬೋದು, ಪಂಡಿತರಾಗಿರ್ಬೋದು, ಭಾಳ ಒಳ್ಳೆ ರೀತಿಯಿಂದ ಪೂಜೆ ಮಾಡಿ ಅಲಂಕಾರ ಮಾಡಿ ಭಾಳ ಒಳ್ಳೆ ರೀತಿಯಿಂದ ಹೂವು ಅಲಂಕಾರ ಭಾಳ ವ್ಯವಸ್ಥೆ ಅಂತ ಇವತ್ತು ಸರ್ಕಾರ ಕೂಡ ಇವತ್ತು ಪೊಲೀಸ್ ಇಲಾಖೆ ಕೂಡ ಒಳ್ಳೆ ವ್ಯವಸ್ಥೆ ಮಾಡಿ ಜನರಿಗೆ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಆಗ್ಯದ. ಇದರಿಂದ ಭಾಳ ತುಂಬ ಸಂತೋಷ ಆಗ್ಯದ. ಈ ಭಾಗದಿಂದ ಅಭಿವೃದ್ಧಿ, ಶಾಂತಿ, ನೆಮ್ಮದಿ ಇವತ್ತು ಇರ್ಲಿಕ್ಕೆ ಇಂಥ ಒಂದು ಪವಿತ್ರವಾದ ಪ್ರಸಿದ್ಧವಾದ ಒಂದು ಧಾರ್ಮಿಕ ಸ್ಥಳಗಳಿಗೆ ನಾವೆಲ್ಲರೂ ಬಂದು ಭೇಟಿ ಮಾಡಿ ದರ್ಶನ ಪಡೆಯೋದು ಅತ್ಯಂತ ಅವಶ್ಯಕತೆ ಇದೆ. ಈ ಬರೋ ಹೊಸ ವರ್ಷ ಎಲ್ಲರಿಗೂ ನೆಮ್ಮದಿ, ಸುಖ, ಶಾಂತಿ ಸಿಗಲಿ ಅಂತ ಆ ದೇವರಲ್ಲಿ ನಾನು ಕೂಡ श्रियकान्ताय कल्याण निधये निधयेतिनां श्रीवेङ्कटनिवासाय श्रीनिवासाय मङ्गलम्। लक्ष्मी सविभ्रमालोक सुभ्रूविभ्रमचक्षुषे चक्षुषे सर्वलोकानां वेङ्कटेशाय मङ्गलम्। श्रीवेङ्कटाद्रिशृङ्गाग्रमङ्गलाभरणाङ्गये मङ्गलानां निवासाय श्रीनिवासाय मङ्गलम्। सर्वावयव सौन्दर्य सम्पदा सर्वचेतसां सदा सम्मोहनायास्तु वेङ्कटेशाय मङ्गलम्। नित्याय निरवध्याय सत्यानन्दचिदात्मने सर्वान्तरात्मने श्रीमद् वेङ्कटेशाय मङ्गलम्। स्वतः सर्वविदे सर्वशक्तये सर्वशेषिने सुलभाय सुशीलाय वेङ्कटेशाय मङ्गलम्। परस्मै ब्रह्मणे पूर्णकामाय परमात्मने प्रयुञ्जे परतत्त्वाय वेङ्कटेशाय मङ्गलम्। आकालतत्त्वमशान्तमात्मनामनुपश्यताम् अतृप्त्यमृतरूपाय वेङ्कटेशाय मङ्गलम्। प्रायस्वचरणौ पुंसां शरण्यत्वेन पाणिना कृपया दिशते श्रीमद् वेङ्कटेशाय मङ्गलम्। दयामृततरङ्गिण्यास्तरङ्गैरिव शीतलै अपाङ्गैः सिञ्चते विश्वं वेङ्कटेशाय मङ्गलम्। स्रग्भूषाम्बरहेतीनां सुषमावहमूर्तये सर्वाद्दिशमनाय
यास्तु वेङ्कटेशाय मङ्गलम् श्रीवैकुण्ठविरक्ताय स्वामी पुष्करिणीतटे रमया रममाणाय वेङ्कटेशाय मङ्गलम् श्रीमत्सुन्दरजामातृमुनिमानसवासिने सर्वलोकनिवासाय श्रीनिवासाय मङ्गलम् मङ्गलाशासनपरैर्मदाचार्य पुरोगमै सर्वैश्च पूर्वैराचार्य सत्कृतायास्तु मङ्गलम्। श्रियकान्ताय कल्याणनिधये निधयेतिनां श्रीवेङ्कटनिवासाय श्रीनिवासाय मङ्गलम् लक्ष्मी सविभ्रमालोक सुभ्रूविभ्रमचक्षुषे चक्षुषे सर्वलोकानां वेङ्कटेशाय मङ्गलम् श्रीवेङ्कटाद्रिशृङ्गाग्रमङ्गलाभरणाङ्ग्रये मङ्गलानां निवासाय श्रीनिवासाय मङ्गलम् सर्वावयव सौन्दर्य सम्पदा सर्वचेतसां सदा सम्मोहनायास्तु वेङ्कटेशाय मङ्गलम् नित्याय निरवध्याय सत्यानन्दचिदात्मने सर्वान्तरात्मने श्रीमद् वेङ्कटेशाय मङ्गलम् स्वतः सर्वविदे सर्वशक्तये सर्वशेषिने सुलभाय सुशीलाय वेङ्कटेशाय मङ्गलम् परस्मै ब्रह्मणे पूर्णकामाय परमात्मने प्रयुञ्जे परतत्त्वाय वेङ्कटेशाय मङ्गलम् आकालतत्त्वमशान्तमात्मनामनुपश्यताम् अतृप्त्यमृतरूपाय वेङ्कटेशाय मङ्गलम् प्रायस्वचरणौ पुंसां शरण्यत्वेन पाणिना कृपया दिशते श्रीमद् वेङ्कटेशाय मङ्गलम् दयामृततरङ्गिण्यास्तरङ्गैरिव शीतलै अपाङ्गैः सिञ्चते विश्वं वेङ्कटेशाय मङ्गलम् सद्भूषाम्बरहेतीनां सुषमावहमूर्तये सर्वाद्दिशमनायास्तु वेङ्कटेशाय मङ्गलम् श्रीवैकुण्ठविरक्ताय स्वामी पुष्करिणीतटे रमया रममाणाय वेङ्कटेशाय मङ्गलम् श्रीमत्सुन्दरजामातृमुनिमानसवासिने सर्वलोकनिवासाय श्रीनिवासाय मङ्गलम् मङ्गलाशासनपरैर्मदाचार्य पुरोगमै सर्वैश्च पूर्वैराचार्य सत्कृत ಎಲ್ಲರಿಗೂ ಕಾಳಗಿ ತಾಲೂಕಿನ ಶ್ರೀ ಕ್ಷೇತ್ರವಾದಂತಹ ಸುಗುರಕ್ಕೆ ಸ್ವಾಗತ. ಇವತ್ತಿನ ದಿನ ವೈಕುಂಠ ಏಕಾದಶಿಯ ಪ್ರಯುಕ್ತ ಕರ್ನಾಟಕ ರಾಜ್ಯ ಮತ್ತು ನೆರೆಹೊರೆಯ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನರು ಇಲ್ಲಿ ಬಂದು ಸೇರಿದ್ದಾರೆ. ಇವತ್ತು ವೈಕುಂಠ ಏಕಾದಶಿಯ ದೇವರ ದರ್ಶನ ಮಾಡಲಿಕ್ಕೆ ಸುಮಾರು ಜನ ಬರ್ತಾ ಇದ್ದಾರೆ. ತಾವು ನೋಡ್ತಿರ್ಬೋದು. ಇವತ್ತಿನ ದಿನ ಏಕಾದಶಿ, ನಾಳೆ ದಿನ ದ್ವಾದಶಿ, 2 ದಿನ ಇಲ್ಲಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಾಳೆ ದಿನ ದ್ವಾದಶಿ ಪ್ರಯುಕ್ತ ಮಹಾಪ್ರಸಾದವಿರುತ್ತದೆ. ತಾವು ನೋಡ್ತಿರ್ಬೋದು. ಸಾಕಷ್ಟು ಜನ ಬರ್ತಿದ್ದಾರೆ. ಬನ್ನಿ ನಮ್ಮ ಭಕ್ತಾದಿಗಳಿಗೆ ಮಾತಾಡ್ಸೋಣ. ಸರ್ ನಮಸ್ಕಾರ. ತಾವೆಲ್ಲಿಂದ ಬರ್ತಿರೋದು? ಮರಮಂಚಿಲಿಂದ ಸರ್. ಮರಮಂಚಿಯಿಂದ. ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಿ? ಸುಮಾರು 4 ವರ್ಷ. 4 ವರ್ಷದಿಂದ. ಹೆಂಗೆ ಅನಿಸುತ್ತೆ ಇಲ್ಲಿ ಬಂದು? ಚೆನ್ನಾಗೈತೆ ಸರ್. ಚೆನ್ನಾಗೈತಿ. ತಮ್ಮ ಇಷ್ಟಾರ್ಥಗಳನ್ನು ದೇವರು ನೋಡ್ಕೊಂಡು ಹೋಗ್ತಿದ್ದಾರ, ನೆರವೇರಿಸ್ತಿದ್ದಾರ? ಹೌದು ಸರ್. ತಾವು ಸಹಕುಟುಂಬ ಸಹಪರಿವಾರ ಬರ್ತೀರಾ? ಹೆಂಗೆ? ಸಹಕುಟುಂಬ ಸಹಪರಿವಾರ. ಸಹಕುಟುಂಬ ಮಕ್ಕಳೆಲ್ಲರೂ ಬರ್ತಾರೆ? ಎಸ್, ಮಕ್ಕಳೆಲ್ಲ ಬರ್ತಿದ್ದಾರೆ. ದತ್ತಾತ್ರೇಯ ಸರ್. ದತ್ತಾತ್ರೇಯ ಪಾಟೀಲ್. ತುಂಬ ಸಂತೋಷ. ನಾಳೆ ದಿನ
ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿನ ವೈಕುಂಠ ಏಕಾದಶಿ ಪ್ರಯುಕ್ತ ನಾವು ಶ್ರೀ ಕ್ಷೇತ್ರವಾದಂತಹ ಸೂಗೂರು, ಕಾಳಗಿ ತಾಲೂಕಿನ ಸೂಗೂರಲ್ಲಿ ಬಂದಿದ್ದೀವಿ. ನಮ್ಮ ಮಹಾರಾಜರಿದ್ದಾರೆ, ಮಹಾರಾಜರ ಒಟ್ಟಿಗೆ ಮಾತಾಡೋಣ. ಇವತ್ತಿನ ದಿನ ವಿಶೇಷತೆ ಏನು ಅಂತ ಕೇಳೋಣ, ಬನ್ನಿ ಸರ್. ಇವತ್ತಿನ ದಿನ ವಿಶೇಷತೆ ಏನಿದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ. ಓಂ ನಮೋ ವೆಂಕಟೇಶಾಯ. ವೈಕುಂಠ ಏಕಾದಶಿ ಶ್ರೇಷ್ಠ ಏಕಾದಶಿ. ಇದಕ್ಕೆ ವಿಷ್ಣು ಭಗವಾನ್ ಕ್ಷೀರ ಸಮುದ್ರದ ಮಕ್ಕೊಂಡು ಎದ್ದಿದ್ದ ದಿವಸ ಇದಕ್ಕೆ ಉಜ್ಜಯಿನಿ ಏಕಾದಶಿ ಅಂತಾರ. ಇವತ್ತು ದೇವತವಿ ಬಂದು ಎಲ್ಲರೂ ಉತ್ತರ ದ್ವಾರದಿಂದ ದರ್ಶನ ಮಾಡ್ತಾರ. ನಮ್ಮ ಭಾಗಕ್ಕೆ ತಿರುಪತಿದಾಗ ಹಂಗದು ಅದೇ ತರಹ ಸೂಗೂರು ವೆಂಕಟರಮಣ ಗುಡಿಯಾಗ ವೈಕುಂಠ ದ್ವಾರ ಅದ. ನಮ್ಮ ಭಾಗಕ್ಕೆ ಈಗೀಗೆ ವೈಕುಂಠ ದ್ವಾರ ಅಂತ ಏನಂತ ಗೊತ್ತಾಗ್ಲಕ್ಕತ್ತದ. ತಾವೆಲ್ಲರೂ ಬಂದು ಶಾಂತಿದಿಂದ ಆ ವೈಕುಂಠ ದ್ವಾರ ದರ್ಶನ ಮಾಡ್ಬೇಕು. ಧನ್ಯವಾದಗಳು. ಧನ್ಯವಾದ. ಎವ್ರಿ ಇಯರ್ ನಾವು ವೈಕುಂಠ ಏಕಾದಶಿಗೆ ಇಲ್ಲಿ ಬಂದು ದರ್ಶನ ಮಾಡ್ಕೊತೀವಿ. ನಮ್ಮ ಥರನೇ ಇಲ್ಲಿ ಬಹಳಷ್ಟು ಜನ ಭಕ್ತರು ಬಂದು ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಕ್ಕೆ ಬರ್ತಾರೆ. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ. ಸೌಂದರ್ಯ ಸಂಪದಾ ಸರ್ವಚೇತಸಾಂ ಸದಾ ಸಂಮೋಹನಾಯಾಸ್ತು ವೆಂಕಟೇಶಾಯ ಮಂಗಳಂ. ನಿತ್ಯಾಯ ನಿರವಧ್ಯಾಯ ಸತ್ಯಾನಂದ ಚಿದಾತ್ಮನೆ ಸರ್ವಾಂತರಾತ್ಮನೆ ಶ್ರೀಮದ್ ವೆಂಕಟೇಶಾಯ ಮಂಗಳಂ. ಸ್ವತಃ ಸರ್ವವಿದೆ ಸರ್ವಶಕ್ತಯೇ ಸರ್ವಶೇಷಿನೇ ಸುಲಭಾಯ ಸುಶೀಲಾಯ ವೆಂಕಟೇಶಾಯ ಮಂಗಳಂ. परस्मै ब्रह्मणे पूर्णकामाय परमात्मने प्रयुञ्जे परतत्त्वाय वेङ्कटेशाय मङ्गलम्. आकालतत्त्वमशान्तमात्मनामनुपश्यताम् अतृप्त्यमृतरूपाय वेङ्कटेशाय मङ्गलम्. प्रायस्वचरणौ पुंसां शरण्यत्वेन पाणिना कृपया दिशते श्रीमद् वेङ्कटेशाय मङ्गलम्. दयामृततरङ्गिण्यास्तरङ्गैरिव शीतलै अपाङ्गै सिञ्चते विश्वं वेङ्कटेशाय मङ्गलम्. सद्भूषाम्बरहेतीनां सुषमावहमूर्तये सर्वार्तिशमनायास्तु वेङ्कटेशाय मङ्गलम्. श्रीवैकुण्ठविरक्ताय स्वामि पुष्करिणि. ನಮ್ಮ ಮನೆಯವರು ಪುಷ್ಪಕ್ ಕುಲಕರ್ಣಿ ಅಂತ ಹೇಳಿ ಅವ್ರು ಕರ್ಕೊಂಬಂದೆ ನಾನು. ನಮಗೆ ಈಗ ನಾನು ಮೊದಲಿಗೆ ದರ್ಶನ ಮಾಡೋದು ಆಗ್ತದಿಲ್ಲೋ ಅಂತ ಹೇಳಿದೆ. ನಮಗೆಲ್ಲ ಸೀನಿಯರ್ಸ್ ಹೇಳಿದೆ 80 ವರ್ಷ, ಅವಳು 77 78 ವರ್ಷ ಆಗ್ತವ್ರು ಅಂತ ಬಂದಿದ್ವಿ. ಆದರೆ ಇಲ್ಲಿ ಕೆಲವರಪ್ಪ ವಾಲಂಟಿಯರ್ಸ್ ಎಲ್ಲ ನಾವೆಲ್ಲ ಸೀನಿಯರ್ ಇದ್ದೀವಿ ಅಂತ ಹೇಳಿ ಒಳಗೆ ಬಿಟ್ಟರು. ದರ್ಶನ ಆಯಿತು. ಒಳಗೆ ಒಂದು ಹೆಂಗೆ ರಶ್ ಅದ, ಅದೇನು ಕೇಳಬಾರದು. ಆ ರಶ್ ಅದ, ಅದು ಏನು ನಮ್ಮ ದರ್ಶನ ಆಗ್ತಿಲ್ಲೋ ಅಂತ ಅನಿಸ್ತು. ಆದ್ರೂ ಯಾಕಪ್ಪ ನಮ್ಗೆ ಮುಖದರ್ಶನ ಕೊಟ್ಟಾನ, ಭಾಳ ಸಂತೋಷ ಆಯಿತು. ಅದೇ ಪಾಪ ಇಲ್ಲೆಲ್ಲ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮಗೆ. ನಮಗೆಲ್ಲೋ ಸ್ವಲ್ಪ ಏನೋ ನಾವು ಸೀನಿಯರ್ ಇದ್ದೀವಿ, ಕ್ಲಾಸ್ ಆಗ್ತಾನಿದ್ದು, ಬಟ್ ಯಾವುದೂ ಅನಾನುಕೂಲ ಏನೂ ಆಗಿಲ್ಲ. ಭಾಳ ಚೆನ್ನಾಗಿ ದರ್ಶನ ಆಯಿತು. ಧನ್ಯವಾದ. ಮಾತಾಡ್ತಾರ ಹೆಸರು ಹೇಳಬೇಕು. ಅಲ್ಲೇ ನೋಡಿ. ನಮ್ಮ ಮನೆಯವ್ರು ಹೋಗೋಣ ಅಂದರು. ರಶ್ ಇರ್ತದ್ರಿ ಇವತ್ತ ಅಂತ ಹೇಳಿ ಅಂದೆ. ಅಲ್ಲಿಂದ ನಾವು ಒಳಗೆ ಕೈ ಹಿಡ್ಕೊಂಡು ಹೋದ್ವಿ. ದರ್ಶನ ಚೆನ್ನಾಗಾಯ್ತು. ಈ ಸಂದರ್ಭದಲ್ಲಿ ನವಜೀವನ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ರವಿ ಚೌಹಾಣ್, ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳಾದ ಆನಂದ್ ಚೌಹಾಣ್, ಕಾಶಪ್ಪ, ರೋಹಿತ್, ವಿನೋದ್ ರಾಠೋಡ್, ಕುಮಾರ್, ಭಾಗ್ಯಶ್ರೀ, ಕಾಂಚನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಚಾರಕ್ಕಾಗಿ ಸಮುದಾಯವನ್ನು ಬಳಸಿಕೊಂಡು ಬೇರೆಯವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡೋದು ಸರಿಯಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹಾಗೂ ಶೋಭಾವಾಣಿ ವಿರುದ್ಧ ಕಿಡಿಕಾರಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಕೋಲಿ ಕಬ್ಬಲಿಗ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವುದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದ್ದಾರೆ. ಆದರೆ
ಕೂಡ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಹೋರಾಟ ಮಾಡಿಕೊಂಡು ಸಮುದಾಯದ ದಾರಿ ತಪ್ಪಿಸುವುದು ಎಷ್ಟರ ಮಟ್ಟಿಗೆ ಸರಿ? ನಾವು ಕೂಡ ಸಮುದಾಯದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದ್ದೇವೆ. ನೀವು ಈಗ ಬಂದಿದ್ದರೂ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು, ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಈ ಬಗ್ಗೆ ನೀವು ಯಾಕೆ ಮಾತನಾಡೋದಿಲ್ಲ ಎಂದು ಕಿಡಿಕಾರಿದರು. ನಂತರ ಮಾತನಾಡಿ, ಭಾಷೆ ಮೇಲೆ ಹಿಡಿತಾ ಇರಲಿ, ಜನಸಂಖ್ಯೆ ನೋಡಿ ಉದ್ವೇಗದಲ್ಲಿ ಮಾತನಾಡುವುದು ಸರಿಯಲ್ಲ ಎಂದು ಕಿವಿ ಮಾತು ಹೇಳಿದರು. ಹೇಳಿ ಭಾಳ ಒತ್ತಾಯ ಮಾಡಿದ್ರು ಕೂಡ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆಜಿಯವರು ಉಳಿದ ವಿಭಾಗದ ಸಚಿವರಲ್ಲಿ ಶಾಸಕರಿಗೆಲ್ಲ ಕರ್ಕೊಂಡು ಮಾಡಿ ಮುಖ್ಯಮಂತ್ರಿಗೆ ಮನವೊಲಿಸಿ ಒಂದು ಸಭೆ ಮಾಡ್ತಕ್ಕಂಥ ಕೆಲಸ ಭಾಳ ಯಶಸ್ವಿಯಾಗಿ ಅವರು ಮಾಡಿದ್ರು. ಆ ಸಭೆಯಲ್ಲಿ ಆಗಿದ್ದೇನೆಂದರೆ, ಬಹುದಿನಗಳ ಬೇಡಿಕೆ ತಮಗೆಲ್ಲ ಮಾಹಿತಿ ಇದೆ. ಈ ತಳವಾರದು ಕ್ಲಾರಿಫಿಕೇಷನ್ ಇರಲಾರ್ದಕ್ಕೆ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ತಡೆ ಹಿಡಿದಿದ್ದರು, ಈ ಜಾತಿ ಪ್ರಮಾಣ ಪತ್ರ ಕೊಡಬಾರ್ದು ಅಂಥೇಳಿ. ಅದರ ಬಗ್ಗೆ ಮತ್ತು ಸತೀಶ್ ಜಾರಕಿಹೊಳಿಯವರು ಕೂಡ ಮುಖ್ಯಮಂತ್ರಿ ಕರ್ಕೊಂಡ್ಬಂದಿದ್ದರು. ನಾವೆಲ್ಲ ಜಾತಿ ವಿಷಯ ಬಂದಾಗ ಎಲ್ಲರಿಗೂ ಒಂದಾಗೋಣ ಅಂಥೇಳಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ರವಿಕುಮಾರ್ ಅವರಿಗೆ ಮತ್ತು ಸಾಯಿಬಣ್ಣ ತಳವಾರ್ ಅವರಿಗೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಜೊತೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಇದು ಸಮಾಜದವರ, ಇವ್ರಿಗೆ ಯಾವುದೋ ಪಕ್ಷಭೇದ ಬಿಟ್ಟು ಇವ್ರಿಗೆ ಎಲ್ಲರಿಗೂ ಕರೆಯಮ್ಮಿ, ಎಲ್ಲರೂ ಕೂಡ್ಕೊಂಡೇ ನಾವು ಮೀಟಿಂಗ್ ಅಟೆಂಡ್ ಆಗಮ್ಮಿ ಅಂಥೇಳಿ ಅವರಿಗೆಲ್ಲ ಸದನದಿಂದ ನಾನು ಕರ್ಕೊಂಡು ಬಂದೆ. ಆಯಿತು, ಒಳ್ಳೇದಾಯಿತು, ಕರ್ಕೊಂಬರ್ರಿ ಅಂಥೇಳಿ ಅವರು ಪರ್ಮಿಷನ್ ಕೊಟ್ಟ ಮೇಲೆ ಹೊಸ ಮಂದಿ ಸಭೆಗೆ ಅಟೆಂಡ್ ಆದೇವಿ. ಮುಖ್ಯಮಂತ್ರಿ ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಬಂದು ಸಭೆ ಮಾಡಿದೇವಿ. ಸಭೆಯಲ್ಲಿ ಚರ್ಚೆ ಎಲ್ಲ ರೀತಿಯ ಚರ್ಚೆ ಆಯಿತು ಕಾನೂನುಬದ್ಧವಾಗಿ. ಅದಾದಮೇಲೆ ಈ ತಳವಾರದು 2-3 ದಿನದಲ್ಲಿ ಆದೇಶ ಹೊರಡಿಸೋಣ, ಯಾವುದೇ ವಿಳಂಬ ಇರಲಾರ್ದೆ ಆ ಸಮುದಾಯದವರು ದಾಖಲೆಗಳ ಪ್ರಕಾರ, ವಂಶಾವಳಿ ಪ್ರಕಾರ ಯಾರ್ದಿದೆ ಅವರಿಗೆ ಯಾವುದೇ ವಿಳಂಬ ಮಾಡದೆ ಕೊಟ್ಟು ಬಿಡಬೇಕು ಅಂಥೇಳಿ ಸರ್ಕಾರದ ಆದೇಶ ಆಗ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ನಿರ್ಣಯ ಮಾಡಿದ್ರು. ಆ ನಿರ್ಣಯಕ್ಕೆ ಸಭೆಯಲ್ಲಿ ಎಲ್ಲರೂ ಒಪ್ಪಿ ಸೂಚಿಸಿದ್ದೀವಿ. ಆ ಪ್ರಕಾರ ನಮಗೆ ತಳವಾರದು ಸಮಸ್ಯೆ ಬಗೆಹರಿತ್ತು. ಅದು 3 ವರ್ಷ ಹಿಡಿದು ಟೆಂಟ್ ಹಾಕೊಂಡು ಕುಂತಿದ್ದರು ವಿಧಾನಸೌಧ ಮುಂದೆ, ಇಲ್ಲಿ ಮಿನಿ ವಿಧಾನಸೌಧ ಮುಂದೆ. ಅದು ನಾಳೆ ಒಂದು ತಾಯಿ ಬಂದಾಗ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ಅದನ್ನು ತೆಗೆದು ಹಾಕ್ತಾಯಿದ್ದೀವಿ ನಾವೆಲ್ಲ ಸಮಾಜ ಮುಖಂಡರು ಕೂಡ್ಕೊಂಡು. ಅದರದ್ದು ಅದೊಂದು ಬಗೆಹರಿಸಿ ಆಮೇಲೆ ಮುಖ್ಯಮಂತ್ರಿ ಪ್ರಸ್ತಾವನೆ ಇಟ್ಟೇವಿ. ಈ ಬಹುದಿನಗಳ ಬೇಡಿಕೆ ಕೋಲಿ, ಕಬ್ಬಿಗ, ಬೆಸ್ತ, ಅಂಬೆಗ, ಬಾರ್ಕಿ, ಇವು ಒಂದು 5 ಪದಗಳು ನೀವು ಕೇಂದ್ರ ಕಳಿಸಿದ್ರೆ ಭಾಳ ಉಪಕಾರ ಆಗ್ತದ ಅಂತ ಹೇಳಿದ್ರೆ, ಇಲ್ಲ ಹೋದ ಅಧಿವೇಶನದಾಗೆ ನಾನು ಹೇಳಿದ್ದೆ ನಿಮಗೆ, ನಾನು ಕಳಿಸ್ಕೊಡ್ತೀನಿ ಅಂಥೇಳಿ. ನೀವೇ ಕುಲಶಾಸ್ತ್ರ ಅಧ್ಯಯನ ಮೊದಲಿದ್ದು ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಿರಿ. ಅದಕ್ಕೆ ಅದು ಆಗಬೇಕು ಅಂಥೇಳಿ, ಅದು ಆಗಲ್ದ್ರೆ ಮತ್ತೆ ಪುನಃ ವಾಪಸ್ ಬರ್ತದೆ. ನಾನು ಸರ್ಕಾರದಾಗ, ಕಾಂಗ್ರೆಸ್ ಸರ್ಕಾರದಾಗ ನಾ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 3 ಸಲ ನಾನು ಕೇಂದ್ರ ಕಳಿಸ್ಕೊಟ್ಟಿನಿ. ಕೇಂದ್ರದವರು ಸ್ಪಂದಿಸಲಾರ್ದಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಯಾವುದೇ ಒಂದು ದಾಖಲೆ ಬೇಕಾದ್ರೆ ಆ ಕಳಿಸೋಂಥ ಪ್ರಸ್ತಾವನೆ ಅಲ್ಲೇ ಇಟ್ಕೊಂಡು ಅದೊಂದೇ ದಾಖಲೆ ತರಿಸ್ಕೊಂಡು ಕೂಡ ನಿಮಗೆ ಸಹಾಯ ಮಾಡ್ಬೋದಾಗಿತ್ತು ಕೇಂದ್ರದವರು. ಅದು ಮಾಡಲಾರ್ದಾಗ ಸುಳ್ಳು ನೆಪ ಹೇಳೋದು, ಯಾವುದೋ ಒಂದು ಕ್ಲಾರಿಫಿಕೇಷನ್ ಬರೆಯೋದು, ವಾಪಸ್ ಕಳಿಸ್ಕೊಟ್ರು. 3 ಸಲ ಕಳಿಸ್ಕೊಟ್ಟಿನಿ, ಆದ್ರೂ ಅವರು ವಾಪಸ್ ತಿರಸ್ಕಾರ ಮಾಡಿದ್ದಾರೆ. ಪುನಃ ತಾವು ವಿಧಾನ ಪರಿಷತ್ತಿನಲ್ಲಿ ಕೂಡ ಇದ್ರ ಬಗ್ಗೆ ಕೇಳಿದ್ದೀರಿ, ನಾನು ನಿಮಗೂ ಕೂಡ ನಾನು ಮಾತು ಕೊಟ್ಟಿದ್ದೀನಿ, ಇದು ಕಳಿಸ್ಕೊಡ್ತೀವಿ ಅಂತ ಹೇಳಿದ ಮೇಲೆ ತಕ್ಷಣ ಅಲ್ಲೇ ರಣದೀಪ್ ಅಂತೇಳಿ ಇದು ಕಮಿಷನರ್ ಇರೋದ್ರಿಂದ ಅವ್ರಿಗೆ ಸೂಚನೆ ಕೊಟ್ಟರು. ಆ ಕುಲಶಾಸ್ತ್ರ ಅಧ್ಯಯನ ಕೋಲಿ, ಗಂಗಾಮತ ಇನ್ನಿತರ ಪರ್ಯಾಯ ಪದಗಳ ಚೇಂಜ್ ಮಾಡಿ ಟೋಕ್ರೆ ಕೋಲಿ, ಕಬ್ಬಿಲಿಗ, ಬೆಸ್ತ, ಅಂಬಿಗ, ಬಾಕಿ ಅಂತೇಳಿ ಏನು ಪರ್ಯಾಯ ಪದ ಇವೆಲ್ಲ ಕಳಿಸ್ಕೊಳೋಸ್ರಾಗ ಎಲ್ಲ ರೆಡಿ ಮಾಡಿರಿ. ಮುಖ್ಯಮಂತ್ರಿ ನಿರ್ದೇಶನ ಮಾಡಿದ್ರು. ಪ್ರಿಯಾಂಕ್ ಖರ್ಗೆಜಿ ಅವರು ಮುತುವರ್ಜಿ ವಹಿಸಿ ಅವರು ನೇತೃತ್ವದಲ್ಲಿ ಮುಖ್ಯಮಂತ್ರಿ ಏನು ಹೇಳಿದ್ರಂದ್ರೆ, ಯಾವುದೇ ಕಾಲಕ್ಕೆ ಒಂದು ಸಲ ನಾವು ಕೇಂದ್ರಕ್ಕೆ ಇದೊಂದು ಸಲ ಕಳಿಸ್ದೇವಂದ್ರೆ ಅದು ಯಾವುದೇ ಕಾಲಕ್ಕೆ ವಾಪಸ್ ಬರಬಾರ್ದು. ಅಂಥವೆಲ್ಲ ದಾಖಲೆಗಳು 3 ಸಲ ನಾವು ಕಳಿಸ್ತಾ ಅವ್ರು ಏನೇನು ದಾಖಲೆಗಳು ಕೇಳ್ಯಾರ ನಿಮಗೆ, ಅವೆಲ್ಲ ದಾಖಲೆಗಳು ಸರಿಪಡಿಸ್ಕೊಂಡು ಯಾವುದೂ ಇದು ಆಗಲಾರ್ದಂಗೆ ಸರಿಪಡಿಸ್ಬೇಕಪ್ಪ ಅಂತೇಳಿ ಇಲಾಖೆಯ ಮುಖ್ಯಸ್ಥರಿಗೆ ಅವರು ಸೂಚನೆ ಕೊಟ್ಟರು. ಅದು ರೆಡಿ ಮಾಡ್ಕೊಂಬರ್ರಿ. ಪ್ರತಿ ವೀಕ್ ಗುರುವಾರ ದಿವಸ ಕ್ಯಾಬಿನೆಟ್ ನಡೀತದೆ. ನೀವು ರೆಡಿ ಮಾಡಿದ ಕೂಡಲೇ ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ದಾಗ ನಾನು ಕಳಿಸ್ಕೊಡ್ತೀನಿ ಕೇಂದ್ರಕ್ಕೆ.
ಇದಕ್ಕಿಂತ ಮೊದಲು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಕುರುಬ ಕಮ್ಯುನಿಟಿದು ಕಳಿಸ್ಲಿಕ್ಕೆ ತಯಾರಾಗಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಖಾಂತರ. ಆವಾಗ ಪ್ರಿಯಾಂಕ್ ಖರ್ಗೆಜಿ ಹೇಳಿದ್ರು, ಇದು ಕೋಲಿ ಸಮಾಜದ ಬಹುದಿನಗಳ ಬೇಡಿಕೆ ಅದ, ಅದಕ್ಕಿಂತ ಮೊದಲು ಹಿಡಿದು ಬೇಡಿಕೆ ಅದ, ಈ ಕಳಿಸ್ಬೇಕಾದ್ರೆ ಎರಡೂ ಕಲಿತೆ ಒಮ್ಮೆ ಕಳಿಸಿಬಿಡಮ್ ಸರ್, ಒಳ್ಳೆಯ ಮೆಸೇಜ್ ಹೋಗ್ತದೆ ಸರ್ಕಾರದಿಂದ, ಎರಡೂ ಕಮ್ಯುನಿಟಿಗಳಿಗೆ ಭಾಳ ದಿನಗಳ ಬೇಡಿಕೆ ಅದ, ಅವ್ರ ಸಂಘ ಕೋಲಿನ ಒಂದು ಕಳಿಸಿಬಿಡಮ್ ಅಂತೇಳಿ ಪಾಪ ಹೆಲ್ಡಪ್ ಮಾಡಿದ್ರು. ಮುಖ್ಯಮಂತ್ರಿ ಒಪ್ಕೊಂಡ್ರು, ಇಲ್ಲ ನೀ ಹೇಳಿದ್ದು ಭಾಳ ಕರೆಕ್ಟ್ ಅದ, ತಪ್ಪಾಗ್ತದ ಇದರಿಂದ ಎರಡೂ ಕಳಿಸ್ಬಿಡಮ್ಮ ಅಂಥೇಳಿ ಅವರು ಕಳಿಸ್ತಕ್ಕಂಥ ತರತುರಿಯಲ್ಲಿದ್ದಾರೆ. ನಮ್ಮ ಕಡೆದೇ ನಿಂತದ ಕುಲಶಾಸ್ತ್ರ ಅಧ್ಯಯನ ಮೊದಲಿದ್ದು ಚೇಂಜ್ ಮಾಡಿ ಪುನಃ ಹಂಪಿಗೆ ರೆಫರ್ ಮಾಡಿ ಅಲ್ಲಿಂದ ಪುನಃ ಅಲ್ಲಿ ಒಬ್ಬರಿಗೆ ಪರಿಣಿತ ಕರೆಸಿ ಮತ್ತು ಎಲ್ಲ ದಾಖಲೆಗಳ ಪ್ರಕಾರ ಕಳಿಸ್ಬೇಕು ಅಂಥೇಳಿ ಸಾಹೇಬಣ್ಣ ತಳವಾರ್ ಅವರು ತಂಬಲ್ಲಿನ ಎಲ್ಲ ಇಲಾಖೆ ಅವ್ರು ಕೊಟ್ಟಾರ. ಮತ್ತು ಇಲ್ಲಿ ಪ್ರಜಾವಾಣಿಯ ಒಬ್ಬ ರಿಪೋರ್ಟ್ರನ್ನ ನಮ್ಮ ಮಲ್ಲಿಕಾರ್ಜುನ್ ಅಂಥೇಳಿ ದಂಡೋತಿ ಅವ್ರು ಚಿತ್ತಾಪುರದವು, ಅವ್ರ ಬಳಿ ಕೆಲವು ದಾಖಲೆಗಳು ಸರಿಪಡಿಸಿದ ಅವು ತಂದು ಕೊಟ್ಟಾರ. ಯಾವ್ಯಾವ ದಾಖಲೆ ಕೊಡಬೇಕು ಎಲ್ಲ ಕೊಟ್ಟು ಅದು ರೆಡಿ ಮಾಡಿ ಕಳಿಸ್ತಕ್ಕಂಥ ಇದ್ರ ಈಗ 2018ರಿಂದ 23 ತನಕ ಈ ರವಿಕುಮಾರ್ ಬರ್ತಾನಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಗುಲ್ಬರ್ಗಕ್ಕೆ ನಿನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ಅವ ಏನು ಹೇಳಿದನು, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು, ಬಂತಂದರೆ ಸೂರ್ಯ ಚಂದ್ರ ಏನು ಈ ಸೃಷ್ಟಿದಲ್ಲಿ ಇದ್ದವ್ರು ಸತ್ಯ ಅದ ಅಷ್ಟೇ ಸತ್ಯದ ರೀತಿಯಾಗಿ ನಾನು ನಿಮ್ಮ ಕಮ್ಯುನಿಟಿ ಕೋಲಿ ಸಮಾಜವನ್ನು ಎಷ್ಟೇ ಸೇರ್ಪಡೆ ಮಾಡ್ತೀನಿ, ಇದು ನನ್ನ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಎಂಬ ಮಾತನ್ನು ಹೇಳಿದ್ದ. ಅದು 5 ವರ್ಷ ಅವ್ರಿಗೆ ಅವಕಾಶ ಸಿಕ್ಕಿತ್ತಲ್ರಿ. 5 ವರ್ಷನಾಗ ಯಾವುದೇ ದಾಖಲೆ ಇರಲಾದೆ 10% ಇದು ಕೇಂದ್ರ ಸರ್ಕಾರದವ್ರು ಘೋಷಣೆ ಮಾಡಿದ್ರು, ಪ್ರಸ್ತಾವನೆ ಇರಲಾರ್ದೆ. ಇದು ಬಹುದಿನಗಳ ಬೇಡಿಕೆ ಇತ್ತು ಮತ್ತು ಮಾತು ಕೊಟ್ಟಿದ್ದರು. ಆಮೇಲೆ ಮೋದಿ ಸಾಹೇಬರು ಪ್ರಧಾನಮಂತ್ರಿಯವರು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಗುಲ್ಬರ್ಗ NV ಗ್ರೌಂಡ್ದಾಗ ಬಂದಾಗ ನೀವು ಕೋಲಿ ಸಮಾಜದವರು ಸಹಾಯ ಮಾಡಬೇಕು, ನೀವು ಬೆಂಬಲ ಕೊಡಬೇಕು, ನೀವೆಲ್ಲ ಬೆಂಬಲ ಕೊಟ್ಟಿರಿ ಅಂತಂದ್ರೆ ಜೋಡಿ ಇಂಜನ್ ಅಂತಿರಲ್ಲ, ಅವು ಕೇಂದ್ರದಲ್ಲಿ ನಮ್ಮದು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ನಿಮಗೆ ನಾವು ಪರಿಶೀಲನೆ ಮಾಡ್ತೀನಿ ನಿಮ್ಮ ಸಮಾಜದ ಬೇಡಿಕೆ ಅಂಥೇಳಿ. ನಾವೆಲ್ಲ ಅವಾಗ ಏನು ಹೇಳಿದ್ದೇವೆ, ಕೇಂದ್ರದಲ್ಲಿ ಕೋಲಿ ಸಮಾಜ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಇದೆ. ರಮಾನಾಥ್ ಕೋವಿಂದರು ಪರಿಶಿಷ್ಟ ಪಂಗಡದ ಹೆಸರಿನ ಮೇಲೆ ಈ ಕೋಲಿ ಸಮಾಜದಲ್ಲಿ ಅವರು ಮೊದಲು ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ಅವರು ಆ ಸಮಯದಲ್ಲಿ ಗುಲ್ಬರ್ಗ 3-4 ಸಲ ಮೀಟಿಂಗು ಸಭೆ ಸಮಾರಂಭ ಮಾಡಿದ್ದೇವೆ. ಪರಿಶಿಷ್ಟ ಜಾತಿಯಲ್ಲಿ ಅಲ್ಲಿ ಇದೆ. ನಾವು ಕೇಳಿದ್ದು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ. ಅದಕ್ಕಾಗಿ ಅದು ಆಗಬೇಕು ಅಂಥೇಳಿ ಪ್ರಧಾನಮಂತ್ರಿಯವರಿಗೆ ನಾವು ಮನವಿನೂ ಕೊಟ್ಟಿದ್ದೇವೆ. ಅಲ್ಲಿಯೂ ಕೂಡ ಗೃಹ ಮಂತ್ರಿ ಕೂಡ ಮನವಿ ಕೊಟ್ಟಿದ್ದೇವೆ. ಅದು ಪ್ರಧಾನಮಂತ್ರಿ ನಾಲೇಜಕ್ಕಿತ್ತು. ರವಿಕುಮಾರ್ ಅತ್ಯಂತ ಬಲಿಷ್ಠ ಶಾಸಕ ಆಗಿದ್ದ, ಅವ್ನು ಕಳಿಸ್ಬೇಕಾಗಿತ್ತಲ್ಲ. ತಮ್ಮದು ಹೂಳಿಕೆ ಮುಚ್ಕೊಂಡು ರಾಜ್ಯ ಸರ್ಕಾರ ಕಳಿಸ್ತಾ ಇಲ್ಲ, ವಿಳಂಬ ಧೋರಣೆ. ಮೊನ್ನೆ ಅವರೇ ಮಾತಾಡಿದ್ರೆ CM ಸಂಗಟ ಭಾಳ ಒಳ್ಳೆಯ ನಿರ್ಣಯ ತೊಗೊಂಡಿದ್ದೀರಿ, ಇದು ಭಾಳ ಸಮಂಜಸ ಅದ. ನಾವು ಕುಲಶಾಸ್ತ್ರದ ನಿಮ್ಮದು ನೋಡಪ್ಪ ರವಿಕುಮಾರ್, ನಿಮ್ಮ ಜಿಮ್ಮೆದಾರಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ದಾಖಲೆ ತಂದು ನನಗೆ ಕೊಡೋದು. ನಾ 1 ಸೆಕೆಂಡ್ದಾಗ 1 ಲೈನ್ದಾಗ ಕಳಿಸ್ಕೊಡ್ತೀನಿ. ನಿಮ್ಮಿದು ಭಾಳ ದಿನದ ನನಗೆ 3 ಸಲ ಕಳಿಸ್ಕೊಡ್ತೀನಿ, ಇನ್ನೊಂದು ಸಲ ಕಳಿಸೋದು ನನಗೇನಾಗೋದ. ಇಡೀ ಮಂತ್ರಿಮಂಡಲ ಕೂಡ ಉತ್ಸುಕರಿದ್ದಾರೆ. ಎಲ್ಲರೂ ಕೂಡ ಈ ಬಹುದಿನಗಳ ಬೇಡಿಕೆ ಅದ, ಇವ್ರಿಗೆ ಮಾಡಬೇಕಂತೇಳಿ ಚರ್ಚೆ ನಡೆದದ. ನಾ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ರವಿಕುಮಾರ್ ಅವರು ಇದ್ದಿದ್ದು. ನಾವೇನು ಹೇಳಿದೆ ನಿನ್ನೆ ಮಾನ್ಯ ಪತ್ರಿಕಾಗೋಷ್ಠಿಯಲ್ಲಿ, ಈಗಾಗಲೇ ತಳವಾರ ಸಮಸ್ಯೆ ಬಗೆಹರಿದಿದೆ, 8 ದಿನವೂ ಆಗಿಲ್ಲ, ಪುನಃ 1 ತಿಂಗಳ ಒಳಗಾಗಿ ಇದನ್ನು ಕೂಡ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗೋದಿದೆ. ಪ್ರತಿಭಟನೆ ಅದಂತೂ ಮಾಡೋದಿದ್ದೇ ಇರ್ತದೆ. ಇದೇ ನಿನ್ನೆ ಮಾಡಿ ಪ್ರತಿಭಟನೆ ಅಲ್ಲ, ಇದಕ್ಕಿಂತ ಮೊದಲು 20 ಸಲ 30 ಸಲ ಪ್ರತಿಭಟನೆ ಆಗ್ಯಾವ. 1996ನೇ ಇಸ್ವಿ ಹಿಡಿದು ಪೊಲೀಸ್ ಗ್ರೌಂಡ್ದಾಗ 7 ಲಕ್ಷ ಜನ ಸೇರಿಸಿ ಮಾಡಿದ್ದೇವೆ. ಯಾನಾಗುಂದಿ ಮಾಣಿಕೇಶ್ವರಿ ಇದರಲ್ಲಿ 3-4 ಲಕ್ಷ 4-5 ಲಕ್ಷ ಜನ ಸೇರಿಸಿ ಮಾಡಿದ್ದೇವೆ. ಅಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದರು, ಪ್ರಧಾನಮಂತ್ರಿಯವರು ಬಂದು ಹೋದರು, ಈ ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳು ಬಂದಾಗ ಯಾವುದೇ ಸರ್ಕಾರ ಇದ್ದರೂ ಕೂಡ ನಾವು ಮನವಿ ಮಾಡ್ತಾನೆ ಬಂದೀವಿ. ಇವತ್ತಿಂದೆಲ್ಲ ನಿನ್ನೆ ಪ್ರತಿಭಟನೆ ಅಲ್ಲ, ನಮಗೆ ಅನ್ಯಾಯ ಆದ ಪ್ರತಿಭಟನೆ ಮಾಡಲೇಬೇಕು. ನಾವು ಏನು ಹೇಳಿದ್ದೆ, ಮೊದಲ ಶಿವಕುಮಾರ್ ನಾಟಿಕರು, ನಾವು ಲಚ್ಚಪ್ಪರು ಎಲ್ಲರೂ ಕಲಿತು ಇಲ್ಲೆಲ್ಲ ಸಮಾಜ ಪ್ರಮುಖರೆಲ್ಲ ಕೂಡಿ ಒಂದು ಕನ್ನಡ ಭವನದ ಒಂದು ಸಭೆ ಮಾಡಿದ್ದೇವೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗಿತ್ತು, 1 ತಿಂಗಳದ ಅವಕಾಶ ಕೊಡ್ರಿ, ಈ ತಳವಾರದ ಬಗೆಹರಿಸ್ತೀನಿ ಅಂತ ಹೇಳಿದ್ದೆ. 1 ತಿಂಗಳ ಅವಧಿ ಒಳಗೆ ಪ್ರಾಮಾಣಿಕವಾಗಿ ತಳವಾರ ಸಮಸ್ಯೆ ನಾನು ಸರ್ಕಾರದಲ್ಲಿ ಮಾತಾಡಿ ಪ್ರಿಯಾಂಕ್ ಖರ್ಗೆ ಮನವೊಲಿಸಿ ಚರ್ಚೆ ಮಾಡಿ ಸಭೆ ಮಾಡಿ ಅದು ಬಗೆಹರಿಸಿ. ಇನ್ನು ಉಳಿದಿದ್ದೇನು ಕೋಲಿ ಕಬ್ಬರಿಗೆ ಬೆಸ್ತ ಕೇಂದ್ರ ಕಳಿಸ್ತಕ್ಕಂಥದ್ದು. ಅದನ್ನು 1 ತಿಂಗಳ ಒಳಗೆ ನಾ ಕಳಿಸಿಲ್ಲಪ್ಪ ಅಂತಂದರೆ ನಾವು ನಿಮ್ಮ ಸರಿ ಇರ್ತೀವಿ,
ಎಲ್ಲರೂ ಕೂಡ ಹೋರಾಟ ಮಾಡೋಣ. ಹೋರಾಟ ಯಾವಾಗಲೂ ಮಾಡ್ಬೋದು. ಸರ್ಕಾರಕ್ಕೆ ಎದುರು ಹಾಕಿ ಸರ್ಕಾರ ಕೆಟ್ಟ ಮಾತಾಡೋದು, ಸರ್ಕಾರ ವಿರುದ್ಧ ಮಾತಾಡೋದ್ರಿಂದ ಸರ್ಕಾರದ ಈ ಒಂದು ಏನಪ್ಪ ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಸಭೆ ಮಾಡಿ 2 ಗಂಟೆ ನಾವು ಕುಂತೀವ್ರು ಈ ಸಮಾಜದ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಆಗ ಇವರೆಲ್ಲ ಈ ಟೈಪ್ ಮಾತಾಡ್ತಾರೆ. ಬಂದವರೆಲ್ಲ ಸುಮ್ಮನೆ ಇರ್ತಾರೆ. ಒಬ್ಬ ಜಿಂದಾಬಾದ್ ಅಂತಾನೆ, ಒಬ್ಬ ಮುರ್ದಾಬಾದ್ ಅಂತಾನೆ, ಇಂಥವೆಲ್ಲ ಆಗೋದು ಬೇಡ. ಈ ಸರ್ಕಾರ ನಮ್ದದ, ಸರ್ಕಾರದ ಪ್ರತಿನಿಧಿಯಾಗಿದ್ದೀನಿ. ನಾ ಹೇಳೀನಿ ಯಾವಾಗಲೂ ತ್ಯಾಗಕ್ಕೂ ಸಿದ್ಧ. ಸಮಾಜಕ್ಕೆ ಏನಾರು ಅನ್ಯಾಯ ಆಯಿತು, ಸಮಾಜದ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗಿಲ್ಲ ಅಂದ್ರೆ ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತೇಳಿ ಮೊದಲು ನಾನು ಹೇಳ್ಕೊತಾನೆ ಬಂದೀನಿ. ಅದಕ್ಕಾಗಿ ರವಿಕುಮಾರ್ ಅವರು, ಸಾಬಣ್ಣ ತಳವಾರ್ ಅವರು ಕೂಡ ಮೊದಲು ಈ ಕಡೆ ಇಷ್ಟೇನು ಆ್ಯಕ್ಟಿವ್ ಆಗ್ಯಾರ. ಮೊದಲು ಆ್ಯಕ್ಟಿವ್ ಇರಲಿಲ್ಲ ಅವರು. ಯಾರು ನಮ್ಮ ಜನ ಓದಪ್ಪ ಅಂದ್ರೆ ನಾ RSS ಬಂದಿನಪ್ಪ, ನೀ ಸಮಾಜದವ್ರು ಯಾಕೆ ನಮ್ಮ ಬರ್ತೀರಮ್ಮ ಹೇಳಿಕೆ ಮಾತುಗಳು ಹೇಳ್ತಿದ್ದ. ನಾನೇ ಒಂದು ಸಲ ಅವನಿಗೆ ಒಂದು ಬುದ್ಧಿ ಮಾತು ಹೇಳಿದೆ, ಅಲ್ಲಪ್ಪ ನೀ ಪೊಲೀಸ್ ಸಮಾಜದಾಗಿದ್ದಿ, RSS ಬಂದೀನಿ ಅಂತ ಹೇಳಬೇಡ, ಜನ ಬಂದಾಗ ಸ್ಪಂದಿಸು, ಕೆಲಸ ಮಾಡು ಅಂತ ನಾನೇ ಹೇಳ್ಕೊತ ಬಂದಿದ್ದ. ಇವರೆಲ್ಲರಿಗೂ ಕರ್ಕೊಂಡು ನಾ ಮೀಟಿಂಗ್ ಮಾಡಿದ್ಮೇಲೆ ಇವ್ರಿಗೆ ವಿಶ್ವಾಸ ತೊಗೊಂಡು ಒಂದೇ ಒಂದು ತೊಂದರೆ ಆಗಲ್ದಂಗೆ ಅಲ್ಲಿ ಐಕ್ಯತೆ ತೋರಿಸೀನಿ. ಪ್ರಿಯಾಂಕ್ ಖರ್ಗೆರು ಒಪ್ಕೊಂಡು ಮಾಡಿದ್ಮೇಲೆ ಇದೊಂದು ತಿಂಗಳದಾಗ ಮುಗಿಸ್ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟ ಮೇಲೆ ಆಗಲೇ ಆದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿದ್ದೆ. ಆದರೂ ಕೂಡ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಅದ್ರ ಕಡಿಯಾಕ್ರಿ ಯಾರಿಗೆ ಕೊಡಬೇಕು? ಮತ್ತು ಉಸ್ತುವಾರಿ ಮಂತ್ರಿಗೆ ಕೊಡಬೇಕಲ್ಲ ಅದು. ಈಗ ನಾನು ಏನು ಪ್ರಧಾನಮಂತ್ರಿ ಕೊಡೋದಾಗಲಿಲ್ಲ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೊಡೋದಾಗಲಿಲ್ಲ ಮನವಿ, ಮತ್ತು ಉಸ್ತುವಾರಿ ಮಂತ್ರಿಗೆ ಕೊಡಬೇಕಲ್ಲ. ಅವ್ರು ಹೇಳಿದ್ರು ಅವರು ಇವರಿಗೆ ವಿಡ್ರಾ ಮಾಡ್ಕೋರಿ, ಅವ್ರು ಹೇಳಿದ್ರೆ ನಾವು ಬಿಡ್ತೀವಿ ಅಂತೇಳಿ ಕುಂತಾಗ ನಾವು ಮೊನ್ನೆ ನಿಮ್ಗೆ ಎಲ್ಲರಿಗೂ ಕೂಡಿಸ್ಕೊಂಡೇ ನಾವು ಮಾತಾಡೇ ಇದು ಸಭೆ ಮಾಡಿ ನಿಮಗೆಲ್ಲ ಮುಗಿಸಿ ಮತ್ತೆ ಒಂದು ಇದು ಕಳಿಸ್ಕೊಡ ಮತ್ತು ನೀವು ಹೇಳಿನಿ. ಆದ್ರೂ ಕುಂತ ಏನು ರವಿಕುಮಾರ್ ನಿಮ್ಮಂತ ನೀವೆಲ್ಲ ಬಂದು ಅಲ್ಲಿ ಕೂಡ್ತಿರೋದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂತಂದ್ರೆ ಅವರು. ಇಲ್ಲಿ ನೀವು ನೆಲದ ಮೇಲೆ ಬಂದು ಕುಂತು ಹೋರಾಟ ಮಾಡಿದ್ವಿ ಗೊತ್ತಿಲ್ಲ ಅಂತೇಳಿ ಮತ್ತು ನೀವು ಮಾತು ಕೊಟ್ಟಿದ್ರಲ್ಲಪ್ಪ. ಈಗ ನಾವು ಪ್ರಾಮಾಣಿಕವಾಗಿ ಮಾಡ್ಲಕತ್ತೀವಲ್ಲ, ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ. ಕೇಂದ್ರಕ್ಕೆ ಕಳಿಸಿದ ಮೇಲೆ ಆಮೇಲೆ ನಿಮ್ಮ ಜವಾಬ್ದಾರಿ ಇರ್ತದೆ. ಅಲ್ಲಿ ಕೇಂದ್ರ ಸರ್ಕಾರದಿಂದ ಮಾತುಕತೆಯಾಗಿ ಅಲ್ಲಿ ಮಂಜೂರಿ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಇದೆಲ್ಲ ಮಾಡಿ ಒಂದು ತಿಂಗಳ ಅವಧಿದಾಗ ನಾವು ಅವ್ರಿಗೆ ಒಂದು ತಿಂಗಳದಾಗ ಕಳಿಸೋಮಂತ ಅವ್ರು ನಾವು ಕೂಡ ಮಾತಾಡಿದ್ದೀವಿ. ನಾವು ಕೂಡ ದಾಖಲೆ ಸರಿಪಡಿಸ್ತಾ ಇದ್ದೀವಿ. ಇಲ್ಲಿ ಬಂದು ಪಕ್ಷ ಮರೆತದೆಲ್ಲ ಮಾಡೋ ಮುಂದೆ ಒಂದು ಪಕ್ಷದ ಕಡೆದಾಗಿ ಬಂದು ಇಲ್ಲಿ ಬಂದು ನಾವೇ ಇದ್ದೀವಿ, ನಾವೇ ಎಲ್ಲ ಮಾಡ್ಲಕತ್ತೀವಿ, ನಮ್ಮನಿಂದೇ ಸಾಧ್ಯ ಭಾವನೆ ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಸರಿಯಲ್ಲ. ಆಮೇಲೆ ಕೆಲವರು ಹೋರಾಟದ ಮೂಲಕ ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅದರ ಒಳ್ಳೆಯ ಬೆಳವಣಿಗೆ. ಆದರೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ಪತ್ರಿಕೆ ನೋಡಿದೆ, ನೀವು ಇನ್ನೂ ಬೆಳಿಬೇಕು, ನಿಮಗಿನ್ನೂ ಅನುಭವ ಬರಬೇಕು. ಅಂಥ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದೇ ಜನರನ್ನು ಉದ್ದೇಶಿಸಿ ಮಾತಾಡ್ತ ಸಂದರ್ಭದಲ್ಲಿ ನುಡೆ ಚೆನ್ನಾಗಿರಬೇಕು. ಯಾರೊಬ್ಬರದು ಅವಕಾಶ ಬಂದಿದೆ, ಜನ ಶೇರ್ ಅಂತ ತಿಳ್ಕೊಂಡು ಎಮೋಷನ್ದಾಗ ಯಾರೊಬ್ಬರದು ಮನಸ್ಸು ನೋಯಿಸ್ತಕ್ಕಂಥದ್ದು, ಅವ್ಯಾಚ ಶಬ್ದ ಬಳಸ್ತಕ್ಕಂಥದ್ದು, ಆ ಮರಿ ಖರ್ಗೆ ಅಂತಕ್ಕಂಥದ್ದು, ಅವ್ರ ಮನೆಗೆ ಕಳಿಸ್ತೀನಿ ಅಂತ ಅಂಬೋದು. ಇವ್ರು ಯಾರು ಮನೆಗೆ ಕಳಿಸೋರು? ಇವ್ರಿಗೆ ಏನದ? ನೀವೇನಿದ್ದೀರಿ ಅಂತೇಳಿ ಮತ್ತೊಬ್ಬರಿಗೆ ಮನೆಗೆ ಕಳಿಸ್ತೀರಪ್ಪ? ಹೋರಾಟ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಏನು ಮಾಡ್ಲಕತ್ತೀರಿ ಮಾಡಿರಿ. ಆದ್ರೆ ಈ ರಾಜ್ಯದಲ್ಲಿ ಆಲ್ ಇಂಡಿಯಾದು ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ಖರ್ಗೆಯವರು ಆಗಲಿ, ದೊಡ್ಡ ಖರ್ಗೆಯವರು, ಮರಿ ಖರ್ಗೆಯವರು, ಉಸ್ತುವಾರಿ ಮಂತ್ರಿ ಅಂತ ನೀವು ಮಾತಾಡಿ, ಮರಿ ಖರ್ಗೆ ಅಂತ ಹೇಳಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ನೋವಾಗಲ್ಲ. ಇದು ಒಳ್ಳೆಯ ಬೆಳವಣಿಗೆಲ್ಲ. ಸಮಾಜದಲ್ಲಿ ಎಲ್ಲಿತನ ಒಳ್ಳೆಯ ಭಾವನೆಗಳು, ಸಂಸ್ಕಾರ, ಮತ್ತೊಬ್ಬರ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಎಲ್ಲಿತನ ನೀವು ಮಾತಾಡಲ್ಲ, ಇವೆಲ್ಲ ವೈರತ್ವ ಬೆಳ್ಕೊತಾನೆ ಹೋಗ್ತಾವೆ. ಈಗ ನೀವೆಲ್ಲ ಬಂದಿರಂತೇಳಿ ಇದು ಏನು ಬೇಕಾದರೂ ಮಾತಾಡ್ಬೋದಲ್ಲ, ಅದು ನಮಗೆ ಯೋಗ್ಯತೆ ಅಲ್ಲ. ನಮ್ಮ ವಯಸ್ಸೇನು, ಅನುಭವ ಅದ, ನಿಮಗೆಲ್ಲ ಗೊತ್ತದ. ಈ ವಿಧಾನಸಭೆ ಪರಿಷತ್ತಿನಲ್ಲಿ ಸಮಾಜಕ್ಕೆ ಏನೇನು ಬೇಕು ಬೇಡಿಕೆಗಳು, ಯಾನಗುಂದಿ ಮಾಣಿಕಮ್ಮನ ಪ್ರಾಧಿಕಾರ ಇರ್ಬೋದು, ಐಕ್ಯ ಸ್ಥಳ ಇರ್ಬೋದು, ಇವೆಲ್ಲ ನೂರಾರು ವರ್ಷಗಳು ಹಿಡಿದು ಇದ್ದಂಥವು ಇತಿಹಾಸಗಳು. ಇವಕ್ಕೆ ಯಾರೂ ಏನೂ ಮಾಡಿದ್ರಿಲ್ಲ, ಅದು ಮಾಡಿದೆ. ಆಮೇಲೆ ಕೋಲಿ ಕಬ್ಬಲಿಗೆ ಬೆಸ್ತ ಅಂಬಿಗ ಬಾರ್ಕಿ ಎಂಬ ಪದಗಳು ಕೇಂದ್ರ ಸರ್ಕಾರ ಕಳಿಸಿ ಅಂತೇಳಿ ಮುಖ್ಯಮಂತ್ರಿಯಿಂದ ವಾಗ್ದಾನ ತೆಗೆದುಕೊಂಡು ನಾ ಸದನದಲ್ಲಿ ಇದು ಬಹುದಿನಗಳ ಬೇಡಿಕೆ ಅದ, ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ಮೇಲೆ ಮತ್ತು ಸಾಹೇಬಣ್ಣ ತಳವಾರ್ಗ ಈ ರವಿಕುಮಾರ್ಗ ಸದನದಲ್ಲಿ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಎಲ್ಲಿ ಕುಂತಿರ್ತಾರಲ್ಲಿ ಹೋಗಿ ಭೇಟಿ ಮಾಡಿಸಿ, ಇಲ್ಲ ನೀವು ಅದು ರೆಡಿ ಮಾಡ್ಕೋರಿ ನಾ ಕಳಿಸ್ಕೊಡ್ತೀನಿ ಅಂತ ಇವ್ರಿಗೂ ಕೂಡ ಮಾತು ಕೊಟ್ಟರು. ಇವೆಲ್ಲ ಸ್ಪಂದಿಸಿ ಸರ್ಕಾರ ಇವರೊಡನೆ ವಿರೋಧ ಪಕ್ಷ ಅಂತ ನಾವು ಲೆಕ್ಕದೇ ತೊಗೊಂಡಿಲ್ಲ.
ಈ ಸಮಾಜ ಬೆಳಿಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಅವರಿಬ್ಬರು ಶಾಸಕರು ಅಂತೇಳಿ ಕರ್ಕೊಂಡು ಮಾಡೋ ಮುಂದೆ ಇವರು ವ್ಯತಿರಿಕ್ತವಾದ ಹೇಳಿಕೆಗಳು ಕೊಡೋದು, ವ್ಯತಿರಿಕ್ತವಾದಂಥ ಮತ್ತೊಬ್ಬರು ಮನಸ್ಸು ನೋಯಿಸ್ತಕ್ಕಂಥವು ಇವೆಲ್ಲ ಒಳ್ಳೆಯದಲ್ಲ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮದಿದೆ, ಮುಖ್ಯಮಂತ್ರಿ ನಮ್ಮವರಿದ್ದಾರೆ. ಈ ಭಾಗದಲ್ಲಿ ಪ್ರಿಯಾಂಕ್ ಖರ್ಗೆ ಅತ್ಯಂತ ಬಲಿಷ್ಠ ನಾಯಕರಿರೋದ್ರಿಂದ ಶರಣ ಪ್ರಕಾಶ್ ಇರ್ಬೋದು, ಶರಣ ಬಸಪ್ಪ ದರ್ಶನಪುರ್ ಇರ್ಬೋದು, ಇನ್ನಿದು ಎಲ್ಲ ಶಾಸಕರು, ಈಶ್ವರ್ ಖಂಡ್ರೇರ್ ಇರ್ಬೋದು. ಈಶ್ವರ್ ಖಂಡ್ರೇರು ಕೂಡ ನಮ್ಮ ಮಾತಾ ಮಾಣಿಕೇಶ್ವರ ಅಮ್ಮನವರ ಕಾರ್ಯಕ್ರಮದಲ್ಲಿ ಬಂದಾಗ ಇದು ಬಹುದಿನಗಳ ಬೇಡಿಕೆ ಅದ, ನಿಮ್ಮ ಸಮಾಜದಲ್ಲಿ ಯಾವಾಗಲೂ ನಮ್ಗೆ ಬೆಂಬಲ ಆಗಿದ್ದೀರಿ, ನಿಮ್ಮ ಸಮಾಜದ ಬೇಡಿಕೆ ನಾನು ಕೂಡ ಧ್ವನಿ ಎತ್ತೀನಿ ಅಂತ ಹೇಳ್ಯಾರ. ಇವೆಲ್ಲ ಅವ. ಅದಕ್ಕಾಗಿ ತಕ್ಷಣ ನಾವು ಏನು ಮಾತು ಕೊಟ್ಟಿದ್ದೀವಿ ನಾವು ಬೆಳಗಾಮದಲ್ಲಿ, ಆ ಮಾತನ್ನು ನಡೆಸ್ಕೊಡ್ತೀವಿ. ಕೇಂದ್ರಕ್ಕೆ ನಾವು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕಳಿಸ್ತೀವಿ. ರಾಜ್ಯ ಸರ್ಕಾರದಲ್ಲಿ ರವಿಕುಮಾರ್ ಅವರು ಪಾತ್ರ ವಹಿಸಲಿ. ನೀವೇನು ಹಿಂದಿನ ಮಾತು ಹೇಳಿದಿರಿ, ನಿಮ್ಮ ಬಳಿ ರಕ್ತ ಯಾವುದದ, ಅದು ಕೋಲಿ ಸಮಾಜ ರಕ್ತ ಇತ್ತಂದ್ರೆ ನೀವು ಸತ್ಯವನ್ನೇ ಹೇಳಿದಿರಂದ್ರೆ, ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದಿರಂದ್ರೆ, ಸೂರ್ಯಚಂದ್ರ ಇರತ್ತಾನ ಅಂತ ಹೇಳಿರಿ. ಸೂರ್ಯಚಂದ್ರ ಇಬ್ಬರು ಹರ, ಇವತ್ತು ಇರ್ತಾರೆ, ನಾಳೆಗೂ ಇರ್ತಾರೆ ಅವರು. ನಿಮ್ಮ ರಕ್ತನೂ ನಿಮ್ಮಲ್ಲಿ ಕೋಲಿ ಸಮಾಜದವ್ರು ಇತ್ತಪ್ಪ ಅಂದ್ರೆ, ನೀವು ಸುಳ್ಳು ಹೇಳ್ತಿಲ್ಲಪ್ಪ ಅಂದ್ರೆ, ಸತ್ಯವನ್ನೇ ನುಡ್ತೀರಿ ಅಂತಂದ್ರೆ, ನಿಮ್ಮಲ್ಲಿ ಏನಾದರೂ ಮನುಷ್ಯತ್ವ ಇತ್ತಪ್ಪ ಅಂದ್ರೆ ಕೊಟ್ಟ ಮಾತನ್ನು ನಡೆಸಬೇಕು. ಬೇರೆ ಹಾದಿ ಮೇಲೆ ಬಂದು ಸಮುದಾಯದ ಬಗ್ಗೆ ಏನೂ ಮಾಡೇ ಇಲ್ಲ ಯಾರು, ನಮ್ಮಿಂದೇ ಸಾಧ್ಯ ಎಂಬುದು ಹಿಂತೆಗೆದುಕೊಳ್ಳ್ರಿ. ಸರ್ಕಾರ ನಿಮ್ಮ ಸರ್ಕಾರ ಇದ್ದಾಗ 5 ವರ್ಷ ನೀವೇನು ಮಾಡಿದ್ರಿ ಎಂಬುದು ದಾಖಲೆ ತೋರಿಸ್ರಿ. ಇಲ್ಲಿ ತನಕ ಏನು ಕೆಲಸ ಮಾಡಿದ್ರಿ ಈ ಸಮಾಜ ಸಲುವಾಗಿ, ಪ್ರಾಮಾಣಿಕತೆ ಇತ್ತಂದ್ರೆ ನಿಮ್ಮಲ್ಲಿ ಈ ಸಮಾಜದ ಬಗ್ಗೆ ಯಾಕೆ ನೀವು ಧ್ವನಿ ಹತ್ತಲಿಲ್ಲ? 5 ವರ್ಷದ ತನಕ ಯಾಕೆ ನಿಮ್ಮ ಮನೆಯಲ್ಲಿ ನೀವು ಕುಂತ್ರಿ? ಪುನಃ 5-6 ವರ್ಷ ನಿಮ್ಮ ಪೀರಿಯಡ್ ಮುಗಿದು ಮತ್ತೊಂದು ಸಲ ನೀವು ಕಂಟಿನ್ಯೂ ಆಗಿರಿ. 6-7 ವರ್ಷ ಏನೋ ಆಯ್ತು ಅವ್ರದ್ದು ರವಿಕುಮಾರ್ ಅವರು. ಇಂಥ ಸಂದರ್ಭದಲ್ಲಿ ಎಂದು ಧ್ವನಿ ಹತ್ತಿದಿರಿ? ಎಂದು ಈ ಸಮಾಜ ಬಗ್ಗೆ ಮಾತಾಡ್ರಿ? ಎಂದು ನಾ ಈ ಸಮಾಜದ ಅಂತ ಹೇಳ್ಕೊಂಡಿದ್ದೀರಿ? ಸಾಯಿಬಣ್ಣ ಒಳ್ಳೇದಲ್ಲ ಇದು. ಸಾಯಿಬಣ್ಣ ಈ ಕಡೆ ಸ್ವಲ್ಪ ಹರಿಯಾಳಿ ಮಾತಾಡಕತ್ತಾನ, ಎಲ್ಲಿ ದಿವಸದಿಂತಾನ. ಅದಕ್ಕಾಗಿ ನೀವು ದೊಡ್ಡವರಿದ್ದೀರಿ, ನಿಮಗೆ ಶಾಸಕತ್ವದ ಒಂದು ಅವಕಾಶ ಸಿಕ್ಕದ, ವಿಧಾನಸಭೆ ಪ್ರವೇಶ ಮಾಡೋಕ್ಕೆ ಅವಕಾಶ ಸಿಕ್ಕದ. ಸಮಾಜ ತೊಗೊಂಡು ಹೋಗ್ರಿ. ಸಮಾಜ ದೊಡ್ಡದು, ನಾವು ಯಾರೂ ಸಮಾಜಕ್ಕಿಂತ ದೊಡ್ಡವರಲ್ಲ. ನೀವು ಪ್ರತಿಭಟನೆ ಮಾಡಿ ಪ್ರಿಯಾಂಕ್ ಖರ್ಗೆಯವರಿಗೆ ಸೋಲಿಸ್ತೀವಿ ಮತ್ತು ಮನೆಗೆ ಕಳಿಸ್ತೀವಿ ಅಂತ ಅಡ್ಡ ಮಾತಾಡೋ ಮುಂದೆ, ಸರ್ಕಾರ ವಿರುದ್ಧ ನೀವು ಘೋಷಣೆ ಮಾಡೋ ಮುಂದೆ ನಾ ಹ್ಯಾಂಗೆ ಭಾಗಿಯಾಗಕ್ಕೆ ಬರ್ತದೆ? ನಾ ಹ್ಯಾಂಗೆ ನಿಮ್ಮ ಸರಿ ನಿಂದ್ರಲಾಗ ಬರ್ತದೆ? ಸರ್ಕಾರದ ಮಾತಾಡಿದ್ದೇನೆ, ಮಾತು ಕೊಟ್ಟೀನಿ. 1 ತಿಂಗಳು ಅವಧಿ ನೀವು ಕೊಡ್ರಿ. 1 ತಿಂಗಳದಾಗ ಕೇಂದ್ರಕ್ಕೆ ಸರ್ಕಾರ ಕಳಿಸಲಿಲ್ಲಪ್ಪ ಅಂದ್ರೆ ನಿಮ್ಮ ಜೊತೆ ಇರ್ತೀನಿ, ನಿಮ್ದೆಲ್ಲ ನಿರ್ಧಾರಕ್ಕೆ ನಾವು ಬದ್ಧ ಆಗಿರ್ತೀವಿ ಅಂತ ಹೇಳಿದೆ ನಾವು. ಅದಕ್ಕಾಗಿ ಪಕ್ಷವಾಗಿ ನೀವು ಮಾಡಿದಿರಿ, ಮಾಡಿರಿ. ನೀವೇನೇ ಮಾಡಿರಿ, ನಿಮಗೆ ಬಿಡ್ತೀವಿ, ಸಮಾಜಕ್ಕೆ ಬಿಡ್ತೀವಿ. ನಾವು ಕೂಡ ಸಮಾಜದ ವಿರೋಧಿಗಳಲ್ಲ. ಇಲ್ಲಿಯವರೆಗೆ ಸಮಾಜ ಸಲುವಾಗಿ 1996ನೇ ಇಸ್ವಿ ಹಿಡಿದು ಇಲ್ಲಿ ತನಕ ಎಷ್ಟು ಹೋರಾಟಗಳಾಗ್ಯಾವ, ಅವೆಲ್ಲ ಹೋರಾಟಗಳಲ್ಲಿ ಪ್ರಾಮಾಣಿಕವಾಗಿ ಭಾಗವಹಿಸಿ ಸಮಾಜದ ಋಣ ತೀರಿಸೋ ಸಲುವಾಗಿ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇದ್ದರೂ ಅದು ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡೀವಿ, ಮುಂದೂ ಮಾಡ್ತೀವಿ. ಅದಕ್ಕೆ ಒಕ್ಕಟ್ಟಾಗಿರಬೇಕು ಸಮಾಜ. ಒಕ್ಕಟ್ಟಿನಲ್ಲಿ ಶಕ್ತಿ ಇದೆ, ಮಾತಿನಲ್ಲಿ ಹಿಡ್ತಾ ಇರಲಿ, ನಯ ಇರಲಿ, ಸಂಸ್ಕಾರ ಕಲೀರಿ. ಅವಕಾಶ ಸಿಕ್ಕಾಗ, ಜನ ಸೇರಿದಾಗ ಮಾತಾಡೋದು ಹಿಡಿತದಿಂದ ಮಾತಾಡ್ರಿ. ಮತ್ತೊಬ್ಬರು ನೀವು ಹೇಳಿದಂಥ ವಾಕ್ಯಗಳು ನೋಡಿದ್ರೆ ಭಾಳ ಸಂತೋಷ ಪಡ್ಬೇಕು, ಎಷ್ಟು ಒಳ್ಳೆಯವ್ರಪ್ಪ, ಎಷ್ಟು ಚಲೋ ಮಾತಾಡ್ರಿ ಇವ್ರು ಅಂಥೇಳಿ. ಅದು ಬಿಟ್ಟು ಎಮೋಷನ್ ಮಾತಾಡಿ ಇದೇ ವಾದ ವಿವಾದ, ನಾ ಇವತ್ತು ಮಾತಾಡೋ ಮತ್ತು ನಾಳೆ ಅವರು ಇವೇ ಆಗ್ಬೇಕಲ್ಲ ಕಡಿತನ, ಇದು ಆಗಬಾರ್ದು ಅಂಥೇಳಿ ಅವರಿಗೆ ಭಾಳ ಹಿರಿತನದ ಆಧಾರದ ಮೇಲೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ನನ್ನ ಸಮಾಜಕ್ಕೆ ನಾ ಸಂದೇಶ ಕೊಡ್ತೀನಿ. ಸಮಾಜ ದೊಡ್ಡದು, ಒಕ್ಕಟ್ಟಾಗಿರೋಣ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.